ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಮತ್ತು ಹಾಗೆ ಈ ಒಂದು ಸೆಷನ್ಗೆ ಅಟೆಂಡ್ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ಯಾವ್ದಾಗಿತ್ತು ಹೇಳ್ರಿ, ಆಗಸ್ಟ್ 10 ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದಿರ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸುತ್ತಾ ಹಾಗೆ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಇವತ್ತಿನ ಕ್ಲಾಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಯಾವ ಕ್ಲಾಸ್ ಅಂದ್ರ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥ ಲಾಸ್ಟ್ ಕ್ಲಾಸ್ ಯಾವ್ದಂದ್ರ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರ ಚತುರ್ಭುಜಗಳ ಪರಿಚಯ ರೈಟ್. ಚತುರ್ಭುಜಗಳ ಪರಿಚಯ ಇದ್ರೊಳಗ ಒಂದು ಲಾಸ್ಟ್ ಟಾಪಿಕ್ ಅಷ್ಟೇ ಇದೆ, ಒಂದು 2 to 3 minutes ಅಷ್ಟು ಹೇಳಿ ನಾನು ನೆಕ್ಸ್ಟ್ ದತ್ತಾಂಶಗಳ ನಿರ್ವಹಣೆ ಅನ್ನುವ ಒಂದು ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಹೌದಾ? ಚತುರ್ಭುಜಗಳ ಪರಿಚಯ ರೈಟ್. ಚತುರ್ಭುಜಗಳ ಪರಿಚಯ ಕರೆಕ್ಟಾ? ಸೊ ಈ ಚತುರ್ಭುಜಗಳ ಪರಿಚಯ ಒಳಗ ಆಲ್ರೆಡಿ ನಾವ್ ಏನ್ ಮಾಡಿದ್ವಿ, 3.3 ಅನ್ನೋ ಒಂದು ಟಾಪಿಕ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವತ್ತ ನೋಡೋಣಂತ. ಹಾಗಾದ್ರೆ ಅದ್ರೊಳಗ ಸೆಕೆಂಡ್ ಮೇನ್ ಏನಿದೆ ನೋಡ್ರಿ. ಹೌದಾ? ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಈ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ವೈ ಜೆಡ್ ಗಳ ಬೆಲೆಗಳನ್ನ ಕಂಡುಹಿಡಿಯಿರಿ. ಎಕ್ಸ್ ವೈ ಮತ್ತು ಜೆಡ್ ಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಹಾಗಾದ್ರೆ ನಾನಿಲ್ಲಿ ಫಸ್ಟ್ ಒಂದು ಡೈಗ್ರಾಮ್ ಅನ್ನ ಹಾಕ್ತೇನೆ ನೋಡ್ರಿ. 2 to 3 minutes ಒಳಗ ಈ ಚಾಪ್ಟರ್ ಮುಗಿತೈತಿ. ಹೌದಾ? ಇದು ಈ ರೀತಿ ನಮಗ ಡೈಗ್ರಾಮ್ ಇದೆ ರೈಟ್. ಹೌದಾ? ಈ ರೀತಿ ಡೈಗ್ರಾಮ್ ಇದ್ದಾಗ ಇದಕ್ಕ ಏನಂತ ಹೆಸರು ಕೊಟ್ಟಿದ್ದಾರು? ಎ ಬಿ ಸಿ ಡಿ ಅಂತ ಇದೆ. ಹೌದಾ? ಇಲ್ಲಿ ಏನ್ ಮಾಡಿದಾರ ಅವ್ರು ಎಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕೊಟ್ಟಿದಾರೋ ನಾವು ಅದನ್ನ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಿಬೇಕು ರೈಟ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಎಲ್ಲೇ ಕೊಟ್ಟಿದಾರ ನೋಡ್ರಿ, ಇಲ್ಲೇ ಎಕ್ಸ್ ಅಂತ ಇದೆ. ಒಂದ್ ಸೆಕೆಂಡ್ ನಾನು ಬರೀತೇನೆ ನೋಡ್ರಿ. ಆಮೇಲೆ ಇಲ್ಲೇ ವೈ ಅಂತ ಇದೆ ರೈಟ್. ಅದಾದ್ಮೇಲೆ ಇಲ್ಲೇ ಜೆಡ್ ಅಂತ ಇದೆ ರೈಟ್. ಎಕ್ಸ್ ವೈ ಜೆಡ್ ಅಂತ ಇದೆ. ಇಲ್ಲಿ ನೋಡಿದ್ರೆ ನಮಗ 100 ಅಂತ ಇದೆ. ಹೌದಾ? 100 ಡಿಗ್ರಿ ಅಂತ ಇದೆ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ, ಈ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಅಂಡ್ ಜೆಡ್ ವ್ಯಾಲ್ಯೂ ಅನ್ನ ನಾವು ಕಂಡು ಹಿಡಿಬೇಕು. ಹಾಗಾದ್ರೆ ಇದನ್ನ ಯಾವ ರೀತಿ ಕಂಡು ಹಿಡಿಬೇಕಂದ್ರ, ಈ ರೀತಿ ನಮಗ ಒಂದು ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಬೇಕು ಅಂತಂದ್ರ ನಮಗ್ ಏನಾಗಿರ್ಬೇಕು ಹೇಳ್ರಿ, ಫಸ್ಟ್ ನಾವ್ ಏನ್ ಮಾಡ್ಬೇಕು, ಈ ಸಮಾಂತರ ಚತುರ್ಭುಜದ ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳನ್ನ ನಾನು ನಿಮ್ಮ ಹಿಂದಿನ ಕ್ಲಾಸ್ ಒಳಗ ಹೇಳಿದ್ದೆ. ಹೌದಾ? 1 ಸೆಕೆಂಡ್ ನಾನು ನಿಮ್ಗೆ ಅದನ್ನ ರೀಕ್ಯಾಪ್ ಮಾಡಿರ್ತೆ, ರಿವಿಷನ್ ಮಾಡ್ತೇನೆ ನೋಡ್ರಿ. ಸಮಾಂತರ ಚತುರ್ಭುಜದ ಪ್ರಾಪರ್ಟೀಸ್ ಅಂದ್ರ ಗುಣಲಕ್ಷಣಗಳು ಏನೇನಿದ್ವು ಹೇಳ್ರಿ. ಫಸ್ಟ್ ಒನ್ ಅದ್ರದ ಯಾವುದು, ಅಭಿಮುಖ ಬಾಹುಗಳು ಸಮ ಇರ್ತಾವ 1. ನೆಕ್ಸ್ಟ್ ಅಭಿಮುಖ ಕೋನಗಳು ಸಮ ಇರ್ತಾವ 1. ಆಮೇಲೆ ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾಗಿರ್ತಾವು 3rd ಒನ್. ಲಾಸ್ಟ್ ಏನಾಗಿರ್ತಾವು, ಅದರದ ಕರ್ಣಗಳು ಡಯಾಗ್ನಲ್ಸ್ ಬೈಸೆಕ್ಟರ್ಸ್ ಈಚ್ ಅದರ್ ಅಂದ್ರೆ ಕರ್ಣಗಳು ನಮ್ಗೆ ಏನಾಗಿರ್ತಾವು ನಮ್ಮ ಏನಾಗಿತ್ತು ಚತುರ್ಭುಜದ ಗುಣಲಕ್ಷಣಗಳನ್ನ ಆಲ್ರೆಡಿ ನಾವು ನಮ್ಮ ಇಲ್ಲಿ ನೋಡ್ರಿ ಆಗಿದೆ. ಯಾವ ರೀತಿ ಪಾರ್ಶ್ವ ಕೋನಗಳು, ಹೌದಾ, ಅಡ್ಜಸೆಂಟ್ ಸೈಡ್ಸ್ ಅಂತ ಕರಿತೀವಿ. ಹೌದಾ? ಪಾರ್ಶ್ವ ಕೋನಗಳು ರೈಟ್. ಪಾರ್ಶ್ವ ಕೋನಗಳು ಕರೆಕ್ಟ್. ಹಾಗಾಗಿ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಕರೆಕ್ಟಾ? ಈಗ ಈ ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಅನ್ನೋದು ನಮ್ಗೆ ಏನಾಗತ್ತೆ ಹೇಳ್ರಿ, ಅದು ಕರೆಕ್ಟ್ ಆಗಿ ನಮ್ಗೆ ಏನಾಗತ್ತ
ಇಲ್ಲೇನಾಗತ್ತ 180 ಡಿಗ್ರಿಗೆ ಸಮ ಆಗಿದೆ ಅಂದ್ರ ಪರಿಪೂರಕ ಕೋನಗಳಾಗಿರ್ತಾವು ಅನ್ನೋದು ಒಂದು ನಮ್ಮ ಪ್ರಾಪರ್ಟೀಸ್ ಆಗಿರೋದ್ರಿಂದ ಇಲ್ಲೇ ಆಂಗಲ್ ಬಿ ಏನಾಗತ್ತ 100 ಡಿಗ್ರಿ ಆಗತ್ತ. ಹೌದಾ? ಪ್ಲಸ್ ಆಂಗಲ್ ಸಿ ಏನಾಗಿದೆ ನಮ್ಗಿಲ್ಲೇ ಎಕ್ಸ್ ಆಗಿದೆ, ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ. ಹೌದಾ? ಅದನ್ನ ನಾವು ಕಂಡು ಹಿಡಿತಾ ಇದೀವಿ. ಹೌದಾ? ಸೊ ಇದನ್ನ ಆಂಗಲ್ ಈ ರೀತಿ ಬರೆಯೋಕ್ಕಿಂತ ಇದನ್ನ ಎಕ್ಸ್ ಅಂತ ಬರೆದು ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀತೆ ನಾನು. ಹೌದಾ? ಇವಾಗ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಇಲ್ಲಿ ಪ್ಲಸ್ 100 ಇದ್ದಿದ್ದನ್ನ ಆ ಸೈಡ್ ಕಳಿಸ್ರಿ, ಏನಾಯ್ತು ನೋಡ್ರಿ, -100 ಅಂತ ಆಯ್ತು. ಕರೆಕ್ಟ್? ಹೌದಾ? ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 100 ಅಂದ್ರ 180ರೊಳಗ 100 ಮೈನಸ್ ಮಾಡ್ರಿ, ಎಷ್ಟಾಯ್ತು? 80 ಡಿಗ್ರಿ ಅಂತ ಆಯ್ತು. ಸೊ ದಿಸ್ ಈಸ್ ಅವರ್ ಎಕ್ಸ್. ಕರೆಕ್ಟಾ? ಎಕ್ಸ್ ಇಸ್ ಈಕ್ವಲ್ ಟು 80 ಡಿಗ್ರಿ ಅಂತ ಆಯ್ತು. ಹಾಗಾದ್ರೆ ನಾನು ಎಕ್ಸ್ ಅನ್ನ ಕಂಡು ಹಿಡಿದೆ ಈಗ. ರೈಟ್? ಅದೇ ರೀತಿ ವಾಯ್ ಅನ್ನ ಕಂಡು ಹಿಡಿಬೇಕೀಗ. ಹೌದಾ? ವಾಯ್ ಅನ್ನ ಇಲ್ಲಿ ಬರೀತೀನಿ. ಈಗ ನಾನು ಏನ್ ಮಾಡ್ತೇನೆ ಹೇಳ್ರಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಕರೆಕ್ಟಾ ನಾನು ಬರ್ದಿರೋದು? ಯಾಕೆ ಹಾಗೆ ಬರ್ದೆ ಹೇಳ್ರಿ ನಾನು? ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂತಂದ್ರ ಇಲ್ಲೇ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಡಿ ಏನಾಗತ್ತೆ ಹೇಳ್ರಿ, ಅವು ಅಪೋಸಿಟ್ ಆಂಗಲ್ಸ್ ಗಳು, ಅಭಿಮುಖ ಕೋನಗಳಾಗ್ತಾವು. ಅಭಿಮುಖ ಮೀನ್ಸ್ ಎದರ ಬದರ ಕೋನಗಳಾಗ್ತಾವು. ಹೌದಾ? ಆ ಎದರ ಬದರ ಕೋನಗಳಾಗಿರೋದ್ರಿಂದ ಇಲ್ಲಿ ನಮಗ ಬಿ ಮತ್ತ ಡಿ ಅನ್ನೋದು ಏನಾಗತ್ತ, ಇಸ್ ಈಕ್ವಲ್ ಟು ಎಷ್ಟಾಗತ್ತ ನಮಗ 100 ಆಗತ್ತ. ಹೌದಾ? ಬಿಕಾಸ್ ಅಂದ್ರ ಯಾಕಂದ್ರ, ಹೌದಾ, ಅಭಿಮುಖ ಕೋನಗಳು, ಅಭಿಮುಖ ಕೋನಗಳು. ಹೌದಾ? ಅಭಿಮುಖ ಕೋನಗಳು. ಕರೆಕ್ಟ್? ದೇರ್ ಫೋರ್ ಆಂಗಲ್ ವೈ ಇಸ್ ಈಕ್ವಲ್ ಟು 100 ಡಿಗ್ರಿ. ಹೌದಾ? ಆಂಗಲ್ ವೈ ಇಸ್ ಈಕ್ವಲ್ ಟು ಎಷ್ಟಾಗತ್ ನಮಗ 100 ಡಿಗ್ರಿ ಅಂತ ಆಗುತ್ತೆ. ಕರೆಕ್ಟಾ? ಈಗ ಎಕ್ಸ್ ಅನ್ನ ಕಂಡು ಹಿಡಿದಿವಿ, ವಾಯ್ ಅನ್ನ ಕಂಡು ಹಿಡಿದಿವಿ. ಇನ್ನು ಉಳಿದಿರೋದು ಏನ್ ನಮಗ? ಜೆಡ್ ಅನ್ನ ಕಂಡು ಹಿಡಿಬೇಕು. ಸೊ ಅದನ್ನ ಸ್ವಲ್ಪ ಇಲ್ಲೇ ಬರೆದ್ ಬಿಡ್ತೇನೆ ನೋಡ್ರಿ, ನಿಮ್ಗ ಅಂದ್ರ ಈಸಿ ಆಗ್ಬಿಡ್ತಿ. ಇವಾಗ ಏನಾಗತ್ತ ನೋಡ್ರಿ, ನಾನು ಏನ್ ಬರೀತೇನೆ ನೋಡ್ರಿ, ಆಂಗಲ್ ಸಿ ಅಂದ್ರ ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎ. ರೈಟ್? ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎ ಅಂದಾಗ ಇಲ್ಲಿ ಈ ಕೋನ ಏನಾಗತ್ತ ನಮಗ? ಅಭಿಮುಖ ಕೋನಗಳಾಗ್ತಾವು, ಅಭಿಮುಖ ಕೋನಗಳಾಗ್ತಾವು. ರೈಟ್? ಹಾಗಾದ್ರೆ ಈಗ ಕೋನ್ ಸಿ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗಿದೆ. ಕೋನ್ ಸಿ ಮೀನ್ಸ್ ಎಕ್ಸ್ ಅಂದಂಗ. ಸೊ ಎಕ್ಸ್ ಈಕ್ವಲ್ ಟು 80 ಡಿಗ್ರಿ ಐತಂದ್ರ ಆಟೋಮೆಟಿಕ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು ನಮಗ 80 ಡಿಗ್ರಿ ಆಕತ್ತಂತ ಅರ್ಥ. ಹೌದಾ? ಹಾಗಾದ್ರೆ ಇದು ಕೂಡ ನಮಗೆ 80 ಡಿಗ್ರಿ. ದೇರ್ ಫೋರ್ ಜೆಡ್ ಇಸ್ ಈಕ್ವಲ್ ಟು 80 ಡಿಗ್ರಿ. ಹೌದಾ? ಜೆಡ್ ಇಸ್ ಈಕ್ವಲ್ ಟು 80 ಡಿಗ್ರಿ ಅಂತ ಆಯ್ತು. ಹೌದಾ? ಈಗ ಅವ್ರು ಏನೇನ್ ಕಂಡು ಹಿಡಿ ಅಂದಿದ್ರು? ಎಕ್ಸ್ ಕಂಡು ಹಿಡಿದ್ರು, ಎಕ್ಸ್ ಅನ್ನ ಕಂಡು ಹಿಡಿದ್ವಿ. ವಾಯ್ ಕಂಡು ಹಿಡಿ ಅಂದಿದ್ರು, ವಾಯ್ ಅನ್ನ ಕಂಡು ಹಿಡ್ತೀವಿ. ಅದಾದ್ಮೇಲೆ ಜೆಡ್ ಅನ್ನ ಕಂಡು ಹಿಡಿ ಅಂತ ಹೇಳಿದ್ರು. ಕರೆಕ್ಟಾ? ಸೊ ಎಕ್ಸ್ ವೈ ಜೆಡ್ ಅನ್ನ ಕಂಡು ಹಿಡಿದ್ವಿ. ಒನ್ಸ್ ಅಗೇನ್ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ ನಿಮಗೆ ಇದನ್ನ? ಹೌದಾ? ಇದೇ ರೀತಿ ನಿಮಗೆ ಇನ್ನು ಉಳಿದಿರುವಂತಹ ಕ್ವಶನ್ಸ್ ಗಳನ್ನ ನೀವ ಈ ರೀತಿ ಸಾಲ್ವ್ ಮಾಡ್ಕೋಬಹುದು. ಹೌದಾ? ಸೊ ಇಲ್ಲಿ ಏನಾಗಿದ್ದು, ಅವ್ರು ಕೊಟ್ಟಿರುವಂತಹ ಡೈಗ್ರಾಮ್ ಅನ್ನ ಬರ್ಕೊಂಡ್ವಿ. ಓಕೆ, ಅಲ್ಲಿ ಏನಾಗಿದೆ, ಇಲ್ಲಿ 100 ಅಂತ ಒಂದೇ ವ್ಯಾಲ್ಯೂವನ್ನ ಕೊಟ್ಟು ಎಕ್ಸ್ ವೈ ಜೆಡ್ ಬೆಲೆಗಳನ್ನ ನಾವು ಕಂಡು. ಹೌದಾ? ಹಾಗಾದ್ರೆ ನಾನು ಫಸ್ಟ್ ಎಕ್ಸ್ ಅನ್ನ ಕಂಡು ಹಿಡಿಬೇಕಾದ್ರ ಈಗ ಈ ಬಿ ಮತ್ತು ಸಿ ಗಳು ಯಾವ ರೀತಿ ಕೋನಗಳದಾವು? ಪಾರ್ಶ್ವ ಕೋನಗಳು, ಅಡ್ಜಸ್ಟೆಂಟ್ ಸೈಡ್ಸ್ ಗಳಂತ ಇದಾವ. ಹೌದಾ? ಪಾರ್ಶ್ವ ಕೋನಗಳು ಅಂತಂದ್ರೆ ಏನಾಗತ್ತ ನಮ್ಗೆ ಹೇಳ್ರಿ? ಆಜು ಬಾಜು. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನೀವು ನಿಮ್ಮ ಫ್ರೆಂಡ್ಸ್ ಒಂದ್ ಕಡೆ ಕೂತಿದಿರಲ್ಲ, ನೀವು ಪಾರ್ಶ್ವ ಆಗ್ತೀರಿ ಅಂದ್ರ ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು ಪಾರ್ಶ್ವ ಕೋನಗಳು ಅಂತಲ್ಲ, ಅವ್ರ ಫ್ರೆಂಡ್ಸ್. ಓಕೆ, ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ. ಹೌದಾ? ಅದೇ ನಾನು ನೀವು ಈಗ ನಾನು ಹೇಳೋದನ್ನ ನೀವು ನೋಡ್ತಾ ಇದ್ದೀರಲ್ಲ, ಈಗ ಸ್ಕ್ರೀನ್ ಅನ್ನ ನೋಡ್ತಾ ಇದ್ದೀರಲ್ಲ, ಅದ್ ಏನಾಗತ್ತ ನಮಗ ಎದುರಿಗೆ ಅದೀವಿ. ಹೌದಾ? ನಿಮ್ಮ ಎದುರಿಗೆ ಇದೆ, ಹಿಂದೆ ಇದೆ. ಇದು ನಿಮ್ಮ ಅಪೋಸಿಟ್ ಸೈಡ್ ಇದೆ, ಬ್ಯಾಕ್ ಸೈಡ್ ಇದೆ. ಅದು ಅಪೋಸಿಟ್ ಸೈಡ್ ಇದೆಯಲ್ಲ, ಅಂದ್ರ ನಿಮ್ಮ ಅಭಿಮುಖವಾಗಿದೆ. ಅಂದ್ರೆ ನಿಮ್ಮ ಮುಖಕ್ಕೆ ಎದುರುವಾಗಿರ್ತಕ್ಕಂಥ ಕೋನಗಳಿಗೆ ಅಂದ್ರೆ ಇದಕ್ಕ ನಾವು ಅಭಿಮುಖ ಕೋನಗಳು ಅಂತ ಕರಿತೇವೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ನನಗ ಪಾರ್ಶ್ವ ಕೋನಗಳು ಅಂತಾಯ್ತು. ಪಾರ್ಶ್ವ ಕೋನಗಳು ಅಂದ್ರ ಬಿ ಮತ್ತ ಸಿ ಗಳು ಏನದು?
ಅಕ್ಕಪಕ್ಕದ ಕೋನಗಳು ಅಥವಾ ಪಾರ್ಶ್ವ ಕೋನಗಳು. ಎಕ್ಸಾಕ್ಟ್ ವರ್ಡ್ ನೆನ್ಪಿಟ್ಕೋರಿ, ಪಾರ್ಶ್ವ ಕೋನಗಳು. ಹೌದಾ? ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಿರ್ಬೇಕು ಪಾರ್ಶ್ವ ಕೋನಗಳು ಅಂದ್ರ 100 ಪ್ಲಸ್ ಇವನ್ ಎರಡು ಪ್ಲಸ್ ಮಾಡಿದ್ರೆ ನನಗೆ 180 ಬರ್ಬೇಕು. ಅವಕ್ಕ ಯಾವ ರೀತಿ ಆಂಗಲ್ಸ್ ಗಳಂತೇವೆ ನಾವು? ಪರಿಪೂರಕ ಕೋನಗಳು ಅಂತ ಕರಿತೇವೆ. ಹೌದಾ? ಹಾಗಾದ್ರೆ ಇಲ್ಲಿ 100 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಆಯ್ತು. ಕರೆಕ್ಟಾ? ಸೊ ಎಕ್ಸ್ ಈಕ್ವಲ್ ಟು 180 ಮೈನಸ್ 100 180 ಅಂದ್ರೆ 180 ಮೈನಸ್ 100 ಮಾಡಿದ್ರೆ ಎಷ್ಟು ಬಂತು ನಮಗ? 80 ಡಿಗ್ರಿ ಬಂತು. ಕರೆಕ್ಟಾ? ಅದಾದ್ಮೇಲೆ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಡಿ ಇಸ್ ಈಕ್ವಲ್ ಟು 100. ಹೌದಾ? ಈಗ ಇದು ನಾನು ಈಕ್ವಲ್ ಅಂತೀನಿ. ಯಾಕಂದ್ರೆ ನನಗ ಮಸ್ಟ್ ಅಂಡ್ ಶುಡ್ ನನಗೆ ಏನ್ ಗೊತ್ತಿರ್ಬೇಕು? ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳ ಗೊತ್ತಿತ್ತಂದ್ರ ನಾ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ಹಾಗಾಗಿ ಇಲ್ಲ ಕೋನ್ ಬಿ ಈಕ್ವಲ್ ಟು ಕೋನ್ ಡಿ ಅಂತೇನ ಅಂದ್ರೆ ಇದು ಎಷ್ಟೈತಿ ಇದು ಅಷ್ಟೈತೇನೆ. ಯಾಕೆ ಹೇಳ್ರಿ? ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಹೌದಾ? ಅಭಿಮುಖ ಕೋನಗಳು ನಮ್ಮ ಏನಾದ್ವು? ಈಕ್ವಲ್ ಆಗಿದಾವು. ರೈಟ್? ಹಾಗಾದ್ರೆ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಡಿ ಇಸ್ ಇಲ್ಲಿ 100 ಆಯ್ತು. ಅಭಿಮುಖ ಕೋನ ಆಯ್ತು. ದೇರ್ ಫೋರ್ ವೈ 100 ಅಂತ ಬಂತು. ರೈಟ್? ಅದೇ ರೀತಿ ಎ ಅಂತ ಹೇಳ್ತೇವೆ. ಟು ಆಂಗಲ್ ಎ ಸಿ ಇಸ್ ಈಕ್ವಲ್ ನೀವೇ ಸಾಲ್ವ್ ಮಾಡ್ಕೋಬೇಕು. ಹೌದಾ? ಸೊ ಹಾಗಾಗಿ ಇಲ್ಲಿಗೆ ನಮ್ಮ ಇದೊಂದು ಕಳೆದ 2-3 ಕ್ಲಾಸ್ ನಿಂದ ನಾನು ಇದನ್ನ ಹೇಳ್ತಾ ಇದ್ದೆ. ಯಾವ್ದು ಹೇಳ್ರಿ? ಚತುರ್ಭುಜಗಳ ಪರಿಚಯ ಅನ್ನುವ ಒಂದು ಟಾಪಿಕ್ ಅನ್ನ ಹೇಳ್ತಾ ಇದ್ದೆ. ಇವಾಗ ಇವತ್ತಿಗೆ ಅದು ಮುಗಿತು. ಇದ್ರ ಮೇಲೆ ನಾನು ಆಲ್ರೆಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ 2-3 ಕ್ಲಾಸ್ ಅನ್ನ ಮಾಡಿದ್ದೇನೆ. ಹೌದಾ? ಹಾಗಾಗಿ ಇವತ್ತು ಯಾವ ಒಂದು ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರ ಯಾವ್ದಂದ್ರೆ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಹೇಳ್ರಿ? ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ ನಿರ್ವಹಣೆ. ಹೌದಾ? ನೋಡ್ರಿ, ದತ್ತಾಂಶಗಳ ನಿರ್ವಹಣೆ ಅಥವಾ ಡಾಟಾ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ ನಾವು. ಹೌದಾ? ನಿರ್ವಹಣೆ. ಹೌದಾ? ಇದು ಹೊಸ ಟಾಪಿಕ್. ಯಾವ್ದಂದ್ರ ದತ್ತಾಂಶಗಳ ನಿರ್ವಹಣೆ ಅಥವಾ ಅದಕ್ಕೆ ನಾವ್ ಏನಂತ ಕರಿತೀವಿ ಇಂಗ್ಲಿಷ್ ಒಳಗ? ಡಾಟಾ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾಗಿ ನಿಮ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ದತ್ತಾಂಶಗಳು ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಒಳಗ ಇವನ್ ನಮ್ಮ ಸ್ಕೂಲ್ ಇರ್ಬೋದು, ಮತ್ತೆ ನಾವೊಂದು ಏನೋ ಒಂದು ಇನ್ಫಾರ್ಮೇಶನ್ ಅನ್ನ ತಕೊಳ್ಬೇಕಂದ್ರ ನಮಗ್ ಏನಾಗಿರ್ಬೇಕು? ಫಸ್ಟ್ ನಮಗ್ ಒಂದಿಷ್ಟು ದತ್ತಾಂಶಗಳು ಗೊತ್ತಿರ್ಬೇಕು. ಹೌದಾ? ಈಗ ನಮ್ಗೊಂದು ಎಕ್ಸಾಂಪಲ್ ಅನ್ನ ಹೇಳ್ತಾರೆ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಏನ್ ಮಾಡ್ತಿರ್ತಾರ? ಪ್ರತಿ ವರ್ಷ ಪ್ರತಿಯೊಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾ ಇರ್ತಾರ? ಹೈಟ್ ಚೆಕ್ ಮಾಡ್ತಿರ್ತಾರ, ವೇಟ್ ಚೆಕ್ ಮಾಡ್ತಿರ್ತಾರ, ಆಮೇಲೆ ನಿಮ್ಮ ಎದೆಯ ಸುತ್ತಳತೆ. ಹೌದಾ? ಇವೆಲ್ಲವನ್ನ ನಿಮ್ಗೆ ಎಷ್ಟು ವೇಟ್ ಇದೀರಿ, ಎಷ್ಟು ಹೈಟ್ ಇದೀರಿ, ಆಮೇಲೆ ಈಗ 8th ಸ್ಟ್ಯಾಂಡರ್ಡಿಗೂ ಮಾಡ್ತಿರ್ತಾರ. ಈಗ ನೀವು 8th ಇರೋದ್ರಿಂದ ಈಗ 7th ಸ್ಟ್ಯಾಂಡರ್ಡಿಗೂ ಮಾಡಿರ್ತಾರ, 6th ಮಾಡಿರ್ತಾರ, ಆಮೇಲೆ 8th ಮಾಡಿರ್ತಾರ. ಅವ್ರೆಲ್ಲ ಅವ್ನ ಏನ್ ಮಾಡಿರ್ತಾರ ಹೇಳ್ರಿ? ಹಂಗೆ ಮಾಡಿ ಬಿಟ್ಬಿಡ್ತಾರೇನು? ಇಲ್ಲ. ಅದಕ್ಕಾಗಿ ಒಂದು ಸ್ಪೆಷಲ್ ಡೈರಿಯನ್ನ ಮೇಂಟೈನ್ ಮಾಡ್ತಿರ್ತಾರೋ. ಅಲ್ಲಿ ಏನ್ ಮಾಡ್ತಿರ್ತಾರ? ಫಾರ್ ಎಕ್ಸಾಂಪಲ್ ಈಗ 8th ಕ್ಲಾಸ್ ಫಾರ್ ಎಕ್ಸಾಂಪಲ್ ಒಂದು ಹೆಸರು, ಅವ್ರದ್ದು ಆ ಹುಡುಗಿ ಅಥವಾ ಹುಡುಗ ಅವ್ರದ್ದು ಹೈಟ್ ಇಷ್ಟಿದೆ, ವೇಟ್ ಇಷ್ಟಿದೆ ಅಂತ ಹೇಳಿ ಅವರು ಲೆಕ್ಕ ಇದನ್ನ ಮಾಡ್ತಿರ್ತಾರೆ, ಬರ್ಕೋತಿರ್ತಾರೆ. ಅದನ್ನ ಯಾವ ರೀತಿ ಬರ್ಕೋತಾರೆ? ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ಬೋದಲ್ಲ. ನಿಮ್ಮ ಪ್ರತಿ ವರ್ಷ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡಿರ್ತಾರೆ ಹೇಳ್ರಿ? ಒಂದು ಲಾಸ್ಟ್ ಕ್ಲಾಸ್ ಒಳಗ ಈಗ ಇವತ್ತು 7th ಅವ್ರದ್ದು 8th ಅವ್ರದ್ದು ಪ್ರತಿಯೊಂದು ಮಕ್ಕಳದ್ದು ಏನ್ ಮಾಡ್ತಿರ್ತಾರೋ? ವೇಟ್ ಚೆಕ್ ಮಾಡ್ತಾರ, ಹೈಟ್ ಚೆಕ್ ಮಾಡ್ತಾರ, ಅದನ್ನೆಲ್ಲವನ್ನ ಬರ್ದಿಟ್ಕೋತಾರ. ಹೌದಾ? ಆ ರೀತಿ ನಾವ್ ಏನ್ ಕಲೆಕ್ಟ್ ಮಾಡ್ಕೋತೇವಲ್ಲ ಅವಕ್ಕ ದತ್ತಾಂಶಗಳು ಅಂತಾರ, ಡಾಟಾಗಳು ಅಂತ ಕರೀತಾರ. ಹೌದಾ? ಅದನ್ನ ಅವ್ರು ಏನ್ ಮಾಡ್ತಾರ ಹೇಳ್ರಿ? ಆಮೇಲೆ ಏನ್ ಮಾಡ್ತಾರ ಹೇಳ್ರಿ? ಒಂದು
ಜಸ್ಟ್ ಅದನ್ನ ಏನ್ ಮಾಡ್ತಾರ ಮತ್ತೊಂದು ರೀತಿ ಮೇಂಟೈನ್ ಮಾಡ್ತಾರ. ಇಷ್ಟರಿಂದ ಇಷ್ಟ ಹೈಟ್ ಇರೋರು ಎಷ್ಟ್ ಜನ ಇದಾರ, ಇಷ್ಟ ವೇಟ್ ಇರೋರು ಎಷ್ಟ್ ಜನ ಇದಾರ, ಆಮೇಲೆ ಇಷ್ಟ ಹೈಟ್ ಇದ್ದವ್ರನ್ನ ಯಾವ ಒಂದು ಸ್ಪೋರ್ಟ್ಸಿಗೆ ನಾವ್ ಹಾಕ್ಬೋದು, ಇಷ್ಟು ಕಡಿಮೆ ಇದ್ದವ್ರನ್ನ ಎಲ್ಲಿ ಹಾಕ್ಬೋದು ಅಂದ್ರ ಒಂದ್ ಅವ್ರಿಗೆ ಸೆಲೆಕ್ಟ್ ಮಾಡ್ಲಿಕ್ಕೆ. ಈಗ ಪ್ರತಿಯೊಂದ್ ಸಲಾನು ನಮ್ಗೆ ಯಾವಾಗೋ ಇನ್ಫಾರ್ಮೇಶನ್ ಬೇಕಾಯ್ತು ಅಂದ್ರೆ ನಿಮ್ನ ಪ್ರತಿಯೊಂದ್ ಸಲಾನು ನಾವ್ ಹೈಟು ವೇಟು ಚೆಕ್ ಮಾಡ್ಲಿಕ್ಕೆ ಆಗ್ತೈತಿನೋ ಇಲ್ಲ. ಹಾಗಾಗಿ ಅವ್ರ ಏನ್ ಮಾಡ್ತಾರ ಒಂದ್ ಕಡೆ ಬರ್ಕೊಂಡಿರ್ತಾರಲ್ಲ, ಅವಕ್ಕ ನಾವೇನಂತ ಕರಿತೀವಿ ದತ್ತಾಂಶಗಳನ್ನ ಪಡೆಯುವುದು. ಅದನ್ನ ಮೊದಲು ನಾವು ಸಂಗ್ರಹ ಮಾಡ್ಕೋಬೇಕು. ಹೌದಾ? ಅದೇ ರೀತಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ, ಈಗ 10th ಅವ್ರದ್ದು ಇವನ್ ಅಪ್ ಟು 9th ವರೆಗೂ ನಿಮ್ಗೆ ಅದೇನು ಮಾರ್ಕ್ಸ್ ಅಂದ್ರೇನು ಅಷ್ಟ ರಿಯಲ್ ಕಾನ್ಸೆಪ್ಟ್ ಅರ್ಥ ಆಗುದಿಲ್ಲ. ಬಟ್ 10th ಹೋಗ್ರಿ ನೀವು, ಅವಾಗ ಏನ್ ಮಾಡ್ತಾರ ಹೇಳ್ರಿ, ಎಷ್ಟು ಜನ ಪಾಸ್ ಆಗಿದಾರು, ಎಷ್ಟು ಜನ ಫಸ್ಟ್ ಕ್ಲಾಸ್ ಆಗಿದಾರು, ಎಷ್ಟು ಜನ ಸೆಕೆಂಡ್ ಕ್ಲಾಸ್ ಆಗಿದಾರು, ಎಷ್ಟು ಜನ ಥರ್ಡ್ ಕ್ಲಾಸ್ ಆಗಿದಾರು, ಆಮೇಲೆ ಅದೇ ರೀತಿ ಎಷ್ಟು ಜನ ಫೇಲ್ ಆಗಿದಾರು. ಹೌದಾ? ಈ ರೀತಿ ಹಂಗೆ ನಾವು ಎಲ್ಲಿ ಕೇಳ್ತೇವಲ್ಲಿ ಹೇಳಿಕ್ ಬರ್ತಿತ್ತೇನೋ ಇಲ್ಲ. ಅವಾಗ ಏನ್ ಮಾಡ್ತಾರ ಹೇಳ್ರಿ, ನಿಮ್ಮ ಶಾಲೆಯ ಒಂದು ಕರೆಕ್ಟ್, ಫಾರ್ ಎಕ್ಸಾಂಪಲ್ ಒಂದು 30 ಜನ ಸ್ಟೂಡೆಂಟ್ಸ್ ಇದ್ರ ಅಂದ್ರ ಅವ್ರದ್ದು ಎಲ್ಲವನ್ನ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದಾರು, ಯಾವ ಸಬ್ಜೆಕ್ಟ್ ಒಳಗ್ ಫೇಲ್ ಆಗಿದಾರು ಅನ್ನೋದನ್ನ ಡಿಟೇಲ್ ಬರ್ಕೊಂಡು ಅದನ್ನ ಏನ್ ಮಾಡ್ತಾರ ಮತ್ತ ಸಿಸ್ಟಮೆಟಿಕ್ ಆಗಿ ಮೇಂಟೈನ್ ಮಾಡ್ತಾರೋ. ಅದ್ರೊಳಗ ಫಸ್ಟ್ ಕ್ಲಾಸ್ ಯಾರು ಬಂದಿದಾರು, ಸೆಕೆಂಡ್ ಕ್ಲಾಸ್ ಯಾರು ಬಂದಿದಾರು, ಥರ್ಡ್ ಕ್ಲಾಸ್ ಎಷ್ಟು ಬಂದಿದಾರು, ಆಮೇಲೆ ನಮ್ಮ ಸ್ಕೂಲ್ ನಲ್ಲಿ ಟೋಟಲ್ ಎಷ್ಟು ಜನ ಫೇಲ್ ಆಗಿದಾರು ಅನ್ನೋದನ್ನ ಅವರು ಡಿಟೇಲ್ ನಿಮಗ ಬೋರ್ಡ್ ಮೇಲೆ ಬರೆದು ಹಾಕ್ತಾರ. ಹೌದಾ? ಇವಕ್ಕೆಲ್ಲ ನಾವ್ ಏನನ್ನ ಯಾಕೆ ಇದನ್ನ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದೀನಿ ಅಂದ್ರ, ನಮ್ಮ ಮೇನ್ ಗುರಿ ಏನಂದ್ರ ದತ್ತಾಂಶಗಳು ಅಂದ್ರ ಕಾನ್ಸೆಪ್ಟ್ ಗೊತ್ತಾಗಬೇಕು. ಹಾಗಾದ್ರೆ ದತ್ತಾಂಶಗಳು ಯಾವುದೇ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ. ಹೌದಾ? ಹಾಗಾದ್ರೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ಸ್ ಗಳದಾವ್ ನೋಡಿ. ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ಸ್ ಗಳು ಏನದಾವು? ಒಬ್ಬ ಬ್ಯಾಟ್ಸ್ಮನ್ ಅಲ್ಲಿ ನೋಡ್ರಿ, ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಕೆಳಗಿನ ರೀತಿಯ ಮಾಹಿತಿಗಳನ್ನ ಕಂಡಿರುತ್ತೀರಿ. ಹೌದಾ? ಇದು ಸ್ವಲ್ಪ ನಿಮ್ಗ ಕ್ರಿಕೆಟಿಗೆ ರಿಲೇಟೆಡ್ ಇರ್ತಕ್ಕಂತ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರ ಈಗ ಆಲ್ಮೋಸ್ಟ್ ಈಗಿನ ಟ್ರೆಂಡ್ ಅಂದ್ರೆ ಸ್ವಲ್ಪ ಕ್ರಿಕೆಟ್ ಕ್ರಿಕೆಟ್ ಅಂತ ಅಂತಿರ್ತೀರಿ. ಹೌದಾ? ಇಷ್ಟು ದಿನ ಏನಾಗಿತ್ತು, RCB ಮ್ಯಾಚ್ ನೋಡ್ತಾ ಇದ್ರಿ. ಹೌದಾ? ಅಂದ್ರೆ ಆಲ್ಮೋಸ್ಟ್ ಕ್ರಿಕೆಟಿಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಅದು ಆಲ್ಮೋಸ್ಟ್ ಹುಡುಗಿಯರ್ಕಿಂತ ಹುಡುಗರಿಗೆ ಕ್ರಿಕೆಟ್ ಅಂದ್ರೆ ಹುಚ್ಚು ಪ್ರೀತಿ. ಹೌದಾ? ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಕ್ರಿಕೆಟ್ ಇದ್ದ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ರೈಟ್? ಹಾಗಾದ್ರೆ ನೋಡ್ರಿ, ಫಸ್ಟ್ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ನೋಡೋಣ ಒನ್ ಬೈ ಒನ್. ಒಬ್ಬ ಬ್ಯಾಟ್ಸ್ಮನ್ ಕಳೆದ 10 ಟೆಸ್ಟ್ ಪಂದ್ಯಗಳಲ್ಲಿ ಹೊಡೆದ ರನ್ಗಳು. ಅಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಏನ್ ಮಾಡಿದಾರು, ಅವ್ರು ಏನ್ ಮಾಡಿದಾರು, ಒಂದು 10 ಪಂದ್ಯದೊಳಗ, ನಿಮಗ ಕ್ರಿಕೆಟ್ ನೋಡಿದವ್ರಿಗಿದ್ರು ಗೊತ್ತಿರಬಹುದು ನಾನು ಹೇಳ್ತಾ ಇರುವಂತ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬಂದ್ರು, ನಾನು ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅಂತ ತಗೊಂಡೆ. ಹೌದಾ? ಸ್ವಲ್ಪ ಈಗ ಏನಂತಾರ, ನೀವು ಬಹಳ ಇಷ್ಟ ಪಡುವಂತ ವ್ಯಕ್ತಿ ಅನ್ಕೊಂಡ್ರು ತಪ್ಪಿಲ್ಲ. ಹೌದಾ? ಅವ್ರು ಬಂದ್ರು ಅಂತ ತಿಳ್ಕೊರಿ, ಒಂದ್ಸಲ ಅವ್ರಲ್ಲಿ ಪ್ಲೇ ಗ್ರೌಂಡಿಗೆ ಬಂದ್ರು ಅಂದ್ರ ಅವ್ರದ್ದೆಲ್ಲಾ ಹಿಸ್ಟ್ರಿ ಒಂದ್ಸಲ ಸ್ಕ್ರೀನ್ ಒಳಗ್ ಬರ್ತಿರ್ತೈತಿ. ಹೌದಾ? ನೋಡಿರ್ಬೋದಲ್ಲ ನೀವು, ಸಣ್ಣದೊಂದು ಬಾಕ್ಸ್ ಒಳಗ ಅವ್ರದ್ದು ಡಿಟೇಲ್ ಎಲ್ಲ ತೋರಿಸ್ತಿರ್ತಾರ. ಅವ್ರು ಯಾವಾಗ ಜಾಯಿನ್ ಆದ್ರು, ಎಷ್ಟು ರನ್ ಹೊಡೆದ್ರು. ಹೌದಾ? ಕರೆಕ್ಟಾ? ಎಷ್ಟು ಸೆಂಚುರಿ ಮಾಡಿದ್ರು, ಕರೆಕ್ಟಾ? ಎಷ್ಟು 50 ಹಾಫ್ ಸೆಂಚುರಿ ಮಾಡಿದ್ರು ಅನ್ನೋದನ್ನ ಡಿಟೇಲ್ಸ್ ತೋರಿಸ್ತಿರ್ತಾರ. ಯಾಕಂದ್ರೆ ಅದು ಹೆಂಗ್ ಗೊತ್ತಾಗ್ತಿತ್ತು ಅವ್ರಿಗೆ, ಅವ್ರೆಲ್ಲವನ್ನ ಏನ್ ಮಾಡಿರ್ತಾರ, ಅದನ್ನ ಡಾಟಾವನ್ನ ಅವ್ರು ಎಂದ ಕ್ರಿಕೆಟಿಗೆ ಪಾದಾರ್ಪಣೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಸ್ಟಿಲ್ ಅವ್ರು ಏನ್ ಮಾಡಿರ್ತಾರ, ಡಾಟಾಗಳನ್ನ ಕಲೆಕ್ಟ್ ಮಾಡ್ತಾ 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 ಹೋಗ್ತಾ ಇರ್ತಾರೋ. ಅದನ್ನ ನಮಗ ಅವರು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತಾರೆ. ಹಾಗಾದ್ರೆ ಅವ್ರಿಗೆ ಈಸಿಲಿ ಗೊತ್ತಾಗ್ತೈತಲ್ಲ, ಕಳೆದ 10 ಟೆಸ್ಟ್ ಪಂದ್ಯಗಳಲ್ಲಿ ಹೊಡೆದ ರನ್ಗಳು. ಹೌದಾ? ಅಂದ್ರೆ 10 ಪಂದ್ಯ ಅವ್ರು ಎಷ್ಟು ರನ್ಗಳನ್ನ. ಹೌದಾ? ಇದ್ರಿ ಒಬ್ಬ ಬೌಲರ್ ಕಳೆದ 10 ಏಕದಿನ ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳು. ಈಗ ಬ್ಯಾಟ್ಸ್ಮನ್ ಮುಗಿದ್ರು, ಆಮೇಲೆ ಬೌಲರ್ದು ಅವ್ರು ಹಿಸ್ಟ್ರಿ ತೋರಿಸ್ತಿರ್ತಾರಲ್ಲ, ಅವ್ರು ಎಷ್ಟು ಮ್ಯಾಚ್ ಆಡಿದ್ರು, ಆ ಮ್ಯಾಚ್ ಒಳಗೆ ಅವ್ರು ಎಷ್ಟು ವಿಕೆಟ್ ಅನ್ನ ಪಡೆದ್ರು ಅನ್ನೋದನ್ನ ತೋರಿಸ್ತಿರ್ತಾರಲ್ಲ, ನೀವು ನೋಡ್ತಾ ಇರ್ಬೋದಲ್ಲ. ಎಸ್ಪೆಷಲಿ ನನಗನ್ಸಿದ ಮಟ್ಟಿಗೆ ಹುಡುಗರಿಗೆ ಭಾರಿ ರಿಲೇಟೆಡ್ ಅಂಡರ್ಸ್ಟ್ಯಾಂಡ್. ಸಮ್ ಟೈಮ್ ಹುಡುಗ್ಯಾರು ನೋಡ್ತಾರ, ಇಲ್ಲ ಅಂತಲ್ಲ. ಕಂಪೇರ್ ಟು ಹುಡುಗರು ಜಾಸ್ತಿ ಕ್ರಿಕೆಟ್ ಅನ್ನ ನೋಡ್ತಾ ಇರ್ತಾರೆ. ಹೌದಾ? ಆಮೇಲೆ ನೆಕ್ಸ್ಟ್, ಇದರ್ಥ ಆಯ್ತು. ಇಷ್ಟನ್ನ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡ್ಬೋದು. ಅಂದ್ರೆ ದತ್ತಾಂಶಗಳು ಅಂದ್ರೆ ಏನು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಬೇಕಾಗಿದೆ ನನ್ಗಷ್ಟೇ. ಹೌದಾ?
ಆಮೇಲೆ ಥರ್ಡ್ ಎಕ್ಸಾಂಪಲ್, ನಿಮ್ಮ ತರಗತಿಯ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು. ಹೌದಾ? ಈಗ ಒಂದು ಫಾರ್ ಎಕ್ಸಾಂಪಲ್, ನಿಮ್ಮ ಮ್ಯಾಥ್ಸ್ ಟೀಚರು ಒಂದು ಟೆಸ್ಟ್ ಅನ್ನ ಇಟ್ರು ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತಾರೆ ಹೇಳ್ರಿ ಅವರು? ನೀವು ನೋಡಿರ್ಬೋದು ಬಹಳ ಜನ ಸ್ಟೂಡೆಂಟ್ಸ್ ಫಸ್ಟ್ ನಿಮ್ಮ ಪೇಪರ್ ಗಳನ್ನೆಲ್ಲ ಚೆಕ್ ಮಾಡಿ ನಿಮಗೊಂದ್ಸಲ ವೆರಿಫೈ ಮಾಡ್ಲಿಕ್ಕೆ ಕೊಡ್ತಾರೆ. ಹೌದಾ? ಎಲ್ಲಿ ತಪ್ಪಾಗಿದೆ, ಯಾವ ರೀತಿ ನೀವು ಸುಧಾರಣೆ ಮಾಡ್ಕೋಬೇಕು ಅನ್ನೋದನ್ನ. ಆಮೇಲೆ ಅವ್ರು ಏನ್ ಮಾಡ್ತಾರೆ ಹೇಳ್ರಿ? ಅವ್ರದೊಂದು ಸ್ಪೆಷಲ್ ಡೈರಿ ಇರ್ತೈತಿ. ಅದ್ರೊಳಗ ಫಾರ್ ಎಕ್ಸಾಂಪಲ್ 8th ಕ್ಲಾಸು ಇಷ್ಟು ಒಂದು 30 ಸ್ಟೂಡೆಂಟ್ಸ್ ಅನ್ನ ನೇಮ್ ಬರೆದು ಅವರು ಫಾರ್ ಎಕ್ಸಾಂಪಲ್ 20 ಮಾರ್ಕ್ಸಿಗೆ ಈ ಸ್ಟೂಡೆಂಟ್ ಎಷ್ಟು ತಗೊಂಡಿದಾರೋ, 19 ತಗೊಂಡಿದಾರೋ, 20 ತಗೊಂಡಿದಾರೋ, 15 ತಗೊಂಡಿದಾರೋ. ಹೌದಾ? ಈ ರೀತಿ ಬರೆಯೋದನ್ನ ನೋಡಿರ್ಬೋದಲ್ಲ ನೀವು. ಅವ್ರ ಡೈರಿ ಮೇಂಟೈನ್ ಮಾಡ್ತಿರ್ತಾರ, ಗೊತ್ತಾ? ಅಂದ್ರೆ ಅವ್ರು ಏನ್ ಪೇಪರ್ ಬರೆದ್ರು ಕೊಟ್ರು, ಹೋಗಿ ಅದನ್ನ ಪೇಪರ್ ಎಲ್ಲೋ ಚೆಲ್ತಾರೇನೋ? ಇಲ್ಲ. ಯಾಕಂದ್ರೆ ಅಂದ್ರೆ ನಮಗೆ ಈಗ 10 ವರ್ಷ ಬಿಟ್ಟು ಬಂದು ಕೇಳಿದ್ರು ಈ ಕ್ಲಾಸ್ನವರು ಈ ಸ್ಟೂಡೆಂಟ್ ಇಷ್ಟು ಮಾರ್ಕ್ಸ್ ತಗೊಂಡ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು ನಮಗ. ಗೊತ್ತಾಯ್ತು? ಆಮೇಲೆ 4th ಒನ್, ನಿಮ್ಮ ಸ್ನೇಹಿತರು ಓದಿರುವ ಕತೆ ಪುಸ್ತಕಗಳ ಸಂಖ್ಯೆ. ಹೌದಾ? ನಿಮ್ಮ ಸ್ನೇಹಿತರು, ಇದನ್ನ ನೀವೇನ್ ಮಾಡ್ಬೇಕು? ಪರ್ಸನಲಿ ನೀವ ಇದನ್ನ ಕಲೆಕ್ಟ್ ಮಾಡಬಹುದು. ಹೌದಾ? ನಿಮ್ಮ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಈಗ ಯಾರು ಕೇಳ್ತಿರ ಇಲ್ಲ ಅಂತ ಅನಿಸ್ತೈತಿ ನನಗನ್ಸಿದ ಮಟ್ಟಿಗೆ. ನೀವೆಲ್ಲ ಡಿಸ್ಕಸ್ ಮಾಡೋದು ಏನ್ ಮಾಡ್ಬೋದು ಹೇಳ್ರಿ? ಏನ್ ಮಾಡ್ಬೋದು? ಈ ಕತೆ ಪುಸ್ತಕಗಳ ಡಿಸ್ಕಷನ್ ಇಲ್ಲ ಅನಿಸ್ತೈತಿ. ಏನ್ ಮಾಡ್ತೀರಿ? ಆ ರೀಲ್ಸ್ ನೋಡಿದ್ರಿ, ಈ ರೀಲ್ಸ್ ನೋಡಿದಿ, ಅಥವಾ ಸೀರಿಯಲ್ ನೋಡಿದ್ರೇನೋ ಹುಡುಗ್ಯಾರು? ಆಲ್ಮೋಸ್ಟ್ ಸೀರಿಯಲ್ ನೋಡಿದ್ರೇನೋ ಹುಡುಗರು? ಆ ರೀಲ್ಸ್, ಈಗ ಟ್ರೆಂಡಿಂಗ್ ವಿಡಿಯೋ ಯಾವ್ದಿದೆ, ಟ್ರೆಂಡಿಂಗ್ ರೀಲ್ಸ್ ಯಾವ್ದಿದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತೀರಿ ಅನ್ಕೋತೀನಿ ನಾನು. ಹೌದಾ? ಮಾಡ್ರಿ, ಬೇಡ ಅಂತಲ್ಲ. ಅದೇ ಜೀವನ ಅಲ್ಲ. ಜಸ್ಟ್ ಈಗ ಕತೆ ಪುಸ್ತಕಗಳನ್ನ ಓದೋದು, ಒಂದು ನೀತಿ ಕತೆಗಳನ್ನ ಓದುವಂತ ಒಂದು ರೂಢಿಯನ್ನ ಮಾಡ್ಕೋರಿ. ಅದು ನಿಮ್ಗ ಬಹಳ ಹೆಲ್ಪ್ ಆಗ್ತೈತಿ. ಹೌದಾ? ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೂಡೆಂಟ್ ಯಾರೋ ಒಬ್ರು, ನಿಮ್ಮ ಫ್ರೆಂಡ್ಸ್ ಒಬ್ರು 4 ಕತೆ ಪುಸ್ತಕಗಳನ್ನ ಓದಿರ್ಬೋದು, ನೀವು ಒಂದು 3 ಓದಿರ್ಬೋದು, ಇನ್ನೊಬ್ರು 5 ಓದಿರ್ಬೋದು. ಈ ರೀತಿ ನಾವು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಕೋತೀವಲ್ಲ, ಇವಕ್ ನಾವು ದತ್ತಾಂಶಗಳು ಅಂತೇವಿ. ಅವನ್ನ ಸಿಸ್ಟಮೆಟಿಕ್ ಆಗಿ ಬರೆದಿಡ್ತೇವಲ್ಲ, ಅವಕ್ಕ ನಿರ್ವಹಣೆ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಯಾವ ರೀತಿ ಮಾಡ್ಬೋದು ಏನಂತ ನೋಡೋಣಂತ. ಈಗ ನಾ ಏನ್ ಮಾಡ್ತೀನಿ, ದತ್ತಾಂಶಗಳನ್ನ ಫಾರ್ ಎಕ್ಸಾಂಪಲ್ ಈಗ ನಾನ್ ಬರದೆ, ಫಾರ್ ಎಕ್ಸಾಂಪಲ್ ಒಂದು ಪೂಜಾ ಅನ್ಕೋರಿ, 90 ಈ ರೀತಿ ನಾವು ಬರುದು ಹಂಗಕ್ಕಿಂತ ನಿಮ್ಗ ಗ್ರಾಫಿಕಲಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೂ ನಿಮ್ಗ ನೋಡ್ಲಿಕ್ಕೆ ಈಸಿ ಆಗ್ತೈತಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಗ್ರಾಫ್ ಗಳ ಮುಖಾಂತರ ತೋರಿಸಿದ್ರಿ ಅಂದ್ರೆ ಈಸಿ ಆಗ್ತೈತಿ. ಸೊ ಅದ್ ಯಾವ ರೀತಿ ಏನು ಅನ್ನೋದ ನೆಕ್ಸ್ಟ್ ಹೇಳೋಣಂತ. ಈಗ ಇಷ್ಟಂತೂ ಗೊತ್ತಾಯ್ತು ನಿಮ್ಗ. ಹಾಗಾಗಿ ನಾವು ಇವತ್ತೇನ್ ಮಾಡ್ತೀವಿ, ಈ ದತ್ತಾಂಶಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರೋದು ಯಾವ್ದಂದ್ರ ನಕ್ಷೆಗಳು, ಅಥವಾ ಅದಕ್ಕೆ ನಾವೆಂತ ಗ್ರಾಫ್ ಅಂತ ಕರಿತೀವಿ. ಹೌದಾ? ಈ ಯಾವುದೇ ದತ್ತಾಂಶಗಳನ್ನ ನಿರ್ವಹಣೆ ಮಾಡಿದ್ಮೇಲೆ ನಾವು ಅದನ್ನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದೀವಿ ಅಂದ್ರ ಬಹಳ ಎಫೆಕ್ಟಿವ್ ಆಗಿರ್ತೈತಿ. ಅಂದ್ರೆ ತಕ್ಷಣ ನೋಡಿದ ಕೂಡಲೇ ನಮಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌದಾ? ಅದೇ ರೀತಿ ಯಾವ್ಯಾವ ಏನು ಅನ್ನೋದನ್ನ ನೋಡೋಣ. ಹಾಗಾದ್ರೆ ನಿಮಗ್ ಗೊತ್ತಿರ್ಬೋದಾ ನಕ್ಷೆಗಳ ವಿಧಗಳು ಯಾವ್ಯಾವ ಅದಾವ ಅಂತ ಹೇಳಿ? ನಕ್ಷೆಗಳ ವಿಧಗಳನ್ನ ಯಾವ್ಯಾವನ್ನ ಕಲಿತಾ ಇದೀವಿ ನಾವು? ಟೈಪ್ಸ್ ಆಫ್ ಗ್ರಾಫ್ಸ್, ನಕ್ಷೆಗಳ ವಿಧಗಳು. ಹೌದಾ? ಇಲ್ಲ, ಫಸ್ಟ್ ಒನ್ ಚಿತ್ರ ನಕ್ಷೆ. ಹೌದಾ? ಚಿತ್ರ ನಕ್ಷೆ, ಅಥವಾ ಇದಕ್ ನಾವೇನಂತ ಕರಿತೀವಿ? ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಹೌದಾ? ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ರೈಟ್? ಚಿತ್ರ ನಕ್ಷೆ. ಸೆಕೆಂಡ್ ಒನ್ ಬಾರ್ ಗ್ರಾಫ್ ಅಥವಾ ಸ್ತಂಭ ನಕ್ಷೆ ಅಂತ ಕರಿತೀವಿ. ಸ್ತಂಭ ನಕ್ಷೆ. ಇದಕ್ ನಾವೇನಂತ ಕರಿತೀವಿ? ಬಾರ್ ಗ್ರಾಫ್ ಅಂತ ಕರಿತೀವಿ. ರೈಟ್? ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಒನ್ ಜೋಡಿ ಸ್ತಂಭ ನಕ್ಷೆ, ಡಬಲ್ ಬಾರ್ ಗ್ರಾಫ್. ಹೌದಾ? ಜೋಡಿ ಸ್ತಂಭ ನಕ್ಷೆ. ಇದಕ್ ನಾವೇನಂತ ಕರಿತೀವಿ? ಡಬಲ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಹೌದಾ? ಡಬಲ್ ಬಾರ್ ಗ್ರಾಫ್. ಸಾರಿ. ನೆಕ್ಸ್ಟ್ ಫೋರ್ತ್ ಒನ್
ಪೈ ನಕ್ಷೆ. ಹೌದಾ, ಪೈ ನಕ್ಷೆ. ಪೈ ನಕ್ಷೆ ಅಥವಾ ಇದಕ್ಕ ವೃತ್ತ ನಕ್ಷೆನು ಅಂತ ಕರೀತಾರು. ಸರ್ಕಲ್ ಗ್ರಾಫ್ ಆರ್ ಪೈ ಗ್ರಾಫ್ ಅಂತಾನು ಕರೀತಾರೆ. ಹೌದಾ, ಪೈ ಗ್ರಾಫ್, ಪೈ ಗ್ರಾಫ್ ಅಂತ ಕರೀತಾರೆ. ಇವು ಚಿತ್ರನಕ್ಷೆ, ನಕ್ಷೆಗಳ ವಿಧಗಳು. ಹೌದಾ, ಈ ಪಾಠದೊಳಗೆ ನಾವು ದತ್ತಾಂಶಗಳ ನಿರ್ವಹಣೆ ಅನ್ನುವ ಒಂದು ಟಾಪಿಕ್ ಒಳಗ ನಾವು ಕಲಿತಾ ಇರೋದು ನಕ್ಷೆಗಳ ವಿಧಗಳನ್ನ ಫಸ್ಟ್ ಕಲಿತಾ ಇದ್ವಿ. ಆಮೇಲೆ ನೆಕ್ಸ್ಟ್ ನೋಡ್ತಾ ನೋಡ್ತಾ ಹೋಗೋಣಂತ. ಅದ್ರೊಳಗ್ ವಿಧಗಳು ಯಾವ್ಯಾವ ಹಾಗಾದ್ರೆ, ಚಿತ್ರ ನಕ್ಷೆ ಅದಕ್ ನಾವು ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಸ್ತಂಭ ನಕ್ಷೆ ಬಾರ್ ಗ್ರಾಫ್ ಅಂತ ಕರಿತೀವಿ. ಜೋಡಿ ಸ್ತಂಭ ನಕ್ಷೆ ಡಬಲ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಇದಕ್ಕ ಪೈ ಗ್ರಾಫ್ ಅಥವಾ ಪೈ ನಕ್ಷೆ ಅಥವಾ ವೃತ್ತ ನಕ್ಷೆ ಅಥವಾ ಸರ್ಕಲ್ ಗ್ರಾಫ್ ಅಂತಾನು ಕರಿತೀವಿ. ಹೌದಾ, ಸೊ ನಾನು ಇವತ್ತು ನಿಮಗ ಈ ಎರಡನ್ನಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇವು ಆಗ್ತಾವೆಲ್ಲ ನೋಡೋಣ, ಟೈಮ್ ಇದ್ರೆ ಮಾಡ್ತೀನಿ. ಬಟ್ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಪಿಕ್ಟೋಗ್ರಾಫ್ ಅಂಡ್ ಬಾರ್ ಗ್ರಾಫ್. ಓಕೆ, ಸೊ 1 by 1 ನೋಡೋಣ. ಹಾಗಾದ್ರೆ ಚಿತ್ರ ನಕ್ಷೆ ಅಂದ್ರೆ ಯಾವ ರೀತಿ ಇರ್ತೈತಿ ಏನು ಅನ್ನೋದನ್ನ ನೋಡೋಣ. ಹೌದಾ, ಚಿತ್ರ ನಕ್ಷೆ ಅಥವಾ ಪಿಕ್ಟೋಗ್ರಾಫ್ ಅಂತ ಕರಿತೇವೆ. ಹೌದಾ, ಚಿತ್ರ ನಕ್ಷೆ ಅಥವಾ ಪಿಕ್ಟೋಗ್ರಾಫ್ ಅಂತ ಕರಿತೇವೆ. ಇಲ್ಲಿ ನಿಮಗೆ ಏನಾಗಿದೆ, ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ ಅವ್ರ. ಒಂದು ಬುಕ್, ನಿಮ್ಮ ಬುಕ್ ಒಳಗ್, ನಿಮ್ಮ ಬುಕ್ ಇದ್ರೆ ನೋಡ್ಬೋದು ನೀವು. ಅಲ್ಲಿ ಏನಾಗಿದೆ, ಚಿಹ್ನೆಗಳನ್ನು ಬಳಸಿ ದತ್ತಾಂಶಗಳ ಚಿತ್ರಣವನ್ನ ನೀಡುವುದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾರೆ. ಕಾರುಗಳು, ಒಂದು ಚಿಹ್ನೆಯು 100 ಕಾರುಗಳನ್ನ ಪ್ರತಿನಿಧಿಸುತ್ತದೆ. ಅಲ್ಲಿ ಏನಾಗಿದೆ, ಜುಲೈ ಒಳಗ್ ನೋಡ್ರಿ 1, 2, 1 ಅರ್ಧ ಕಾರ್ ಇದೆ. ಹೌದಾ, ನಾನು ಜಸ್ಟ್ ನಿಮ್ಗೆ ಬುಕ್ ಒಳಗ್ ತೋರಿಸ್ಬೋದಾ? ನಿಮ್ ಕಡೆ ಬುಕ್ ಇದ್ರು ನೋಡ್ಕೊರಿ. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಹೌದಾ, ಇಲ್ಲೇ ಜುಲೈ ಒಳಗೆ ಏನಾಗಿದೆ, 1, 2 ಇನ್ ಅರ್ಧ ಕೊಟ್ಟಾರ. ಅಂದ್ರ 1 ಕಾರ್ ಈಕ್ವಲ್ ಟು 100 ಅಂದಂಗ. ಹೌದಾ, 100 ಪ್ಲಸ್ 200 200, 100 ಪ್ಲಸ್ 100 ಪ್ಲಸ್ 100 300, 1 2 3 4 400. ಹೌದಾ, ಹಾಗಾಗಿ ಇಲ್ಲಿ ಏನಾಗಿದೆ, ಈ ಚಿತ್ರಗಳನ್ನ ನೋಡಿ ನಾವ್ ಏನ್ ಮಾಡ್ಬೇಕು, ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು. ಹೌದಾ, ಹಾಗಾದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಏನಾಗಿದೆ ನೋಡ್ರಿ, ಜುಲೈ ತಿಂಗಳಲ್ಲಿ ಎಷ್ಟು ಕಾರುಗಳನ್ನು ತಯಾರಿಸಲಾಗಿದೆ? 1, 2 ಆಫ್ ಇದೆ. ಅಂದ್ರೆ 1 ಕಾರ್ ಈಕ್ವಲ್ ಟು ಎಷ್ಟು? 100. 100 ಪ್ಲಸ್ 100 200, 200 ಪ್ಲಸ್ 50 ಇಸ್ 250. ರೈಟ್? ಹೌದಾ, 250 ಕಾರುಗಳನ್ನದು ಪ್ರತಿನಿಧಿಸ್ತೈತಿ. ಹೌದಾ, ಇಲ್ಲಿ ಏನಾಯ್ತು, ನಿಮಗ ಆ ಚಿತ್ರವನ್ನ ನೋಡಿದ್ರೆ ಸಾಕು ಗೊತ್ತಾಗ್ಬಿಡ್ತೈತಿ. ನಾನು ನಿಮಗ ಆವಾಗ ಹೇಳಿದೆ, ದತ್ತಾಂಶಗಳನ್ನ ರಿಟರ್ನ್ ಆಗಿ ಬರೆಯೋಕ್ಕಿಂತ we have to represent in graphically. ಹೌದಾ, ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದಾಗ ಬಹಳ ಎಫೆಕ್ಟಿವ್ ಆಗಿರ್ತೈತಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಹೌದಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ ನಮಗ ಈಸಿ ಆಗ್ತೈತಿ. ಹೌದಾ, ಹಾಗಾಗಿ ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದ್ರಿಂದ ಅದು ಎಫೆಕ್ಟಿವ್ ಆಗ್ತೈತಿ ಅನ್ನೋದು ಇದೇ ಕಾರಣಕ್ಕ. ನೀವ್ ಎಲ್ಲಿ ಏನು ಓದೋ ಹಾಗಿಲ್ಲ, ಎಲ್ಲಿ ತೆಗೆದ್ ನೋಡೋ ಹಾಗಿಲ್ಲ. ಜಸ್ಟ್ ಆ ಚಿತ್ರಗಳನ್ನ ನೋಡಿದ್ರೆ ನೀವ್ ಏನ್ ಮಾಡ್ಬೋದು ಹೇಳ್ರಿ, ಕ್ವಶನ್ ಗೆ ಆನ್ಸರ್ ಮಾಡ್ಬೋದು. ಹೌದಾ, ಆಮೇಲೆ ಸೆಪ್ಟೆಂಬರ್ ಅತಿ ಹೆಚ್ಚು ಯಾವ ತಿಂಗಳಲ್ಲಿ ಕಾರುಗಳನ್ನ ಉತ್ಪಾದನೆ ಮಾಡಲಾಗಿದೆ? ನೋಡ್ರಿ, ಇಲ್ಲಿ ಎಷ್ಟು ಕಾರುಗಳನ್ನ ಅತಿ ಹೆಚ್ಚು ಯಾವ ತಿಂಗಳಲ್ಲಿ? ಅಲ್ಲೇ ಏನಾಗಿದೆ, ಸೆಪ್ಟೆಂಬರ್ ಬರ್ತೈತಿ ನೋಡ್ರಿ. 1 2 3 4 ಅಂದ್ರ 400 ಅಂತ ಆಗತ್ತ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಅವ್ರು ಏನ್ ಮಾಡಿದಾರು, ಅತಿ ಹೆಚ್ಚು ಕಾರುಗಳ ಉತ್ಪಾದನೆ ಆಗಿದೆ ಅಂತ ಹೇಳಿ ನಾವು ಒಂದು ಈ ಚಿತ್ರ ನಕ್ಷೆಯನ್ನ ಯೂಸ್ ಮಾಡ್ಕೊಂಡು ನಾವು ಹೇಳ್ಬೋದು. ಹೌದಾ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತ ಒಂದು ಎಕ್ಸಾಂಪಲ್ ಇದೆ. ಹೌದಾ, ಅದರ ಜೊತೆಗೆ ನಾನಿಲ್ಲಿ ನಿಮಗೆ ಇನ್ನೊಂದಿಲ್ಲಿ ನಾನು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ ನೋಡ್ರಿ. 1 ಸೆಕೆಂಡ್. ಇಲ್ಲಿದೆ ನೋಡ್ರಿ, ಅರ್ಥ? ಸೊ ನಿಮ್ಗೆ ಇಲ್ಲಿ ಅರ್ಥ ಆಗಿರ್ಬೋದು ಅನ್ಕೋತೀನಿ ನಾನು. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಬೀ ಕೀಪರ್. ಇಲ್ಲೇ ಏನಾಗಿದೆ, ನಂಬರ್ ಆಫ್ ಜಾರ್ಸ್ ಆಫ್ ಹನಿ. ಇದೊಂದು ಹನಿ ಅಂದ್ರಲ್ಲಿ ಜೇನು ಇದೆಯಲ್ಲ, ಆ ಒಂದು ಜೇನು ಸಿಂಬಲ್ ಏನಾಗತ್ತ, 2 ಜಾರ್ಗಳನ್ನ ರೆಪ್ರೆಸೆಂಟ್ ಮಾಡತೈತಿ. 1 ಅಂದ್ರೆ 2 ಅಂತ ಕನ್ಸಿಡರ್ ಮಾಡ್ಬೇಕು. ಹೌದಾ, ಇಲ್ಲಿ ನೋಡ್ರಿ,
2 2 ಅಂದ್ರೆ 4 ಆಯ್ತು. ಎಷ್ಟು ಜಾರ್ ಆದ್ವು ಇಲ್ಲೇ? 4 ಜಾರ್ ಆದ್ವು. ಇಲ್ಲೇನಾಗಿದೆ 1 2 3 ಹನಿ ಅದಾವು. ಅದು 1 ಹನಿ ಈಕ್ವಲ್ ಟು ಎಷ್ಟಾಗಿತ್ತು ನಮಗೆ? 2 ಆಗೋದ್ರಿಂದ 3 ಇಂಟು 2 ಮಾಡಿದ್ರೆ ಎಷ್ಟಾಯ್ತು? 6 ಜಾರ್ಗಳು ಬಂದ್ವು. ಹೌದಾ? ಇವ್ನ ಎಷ್ಟು ಪ್ಲಸ್ ಮಾಡ್ರಿ ಎಷ್ಟಾಯ್ತು? 10 ಜಾರ್ಸ್ ಅದು. ಹೌದಾ? ಸೊ ನಾ ಇಲ್ಲಿ ಏನ್ ಮಾಡ್ಬೋದು? ಈ ಹನಿಗಳನ್ನ ಜಾಸ್ತಿ ಮಾಡ್ಬೋದು. ರೈಟಾ? ನಾನು ಯಾವ ರೀತಿ ಜಾಸ್ತಿ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆ? ಹೌದಾ? ಕಾಣಿಸ್ತಾ ಇದೆ ಇಲ್ಲೇ? ನಾನು ಸ್ವಲ್ಪ ಹಾಫ್ ಮಾಡಿದೆ ಅಂದ್ರೆ ಅದು 0.5 ಬರ್ತೈತಿ. ಕರೆಕ್ಟಾ? ಆಮೇಲೆ ಇಲ್ಲಿ ನೋಡ್ರಿ ಇದನ್ನು ಕೂಡ ನಾನು ಜಾಸ್ತಿ ಮಾಡ್ಬೋದು. ಹೌದಾ? ಕಾಣಿಸ್ತಾ ಇದೆ ಇಲ್ಲೇ? ಕಾಣಿಸ್ತಾ ಇದೆ? ಇಲ್ಲಿ ಏನಾಯ್ತು? 1 ಹನಿ ಈಕ್ವಲ್ ಟು 2 ಜಾರ್ಸ್ ಅಂತ ಆಯ್ತು. ನೆಕ್ಸ್ಟ್ ಒಂದು ಬೇರೆ ಕ್ವಶನ್ಗೆ ಹೋಗ್ಬೋದು ನಾವು. ಈಗ ಏನಾಯ್ತು? ಫ್ಲವರ್ಸ್ ಗಳು ಬಂದ್ವಿ ಇಲ್ಲಿ. ಹೌದಾ? ಇಲ್ಲಿ ಏನಾಗಿದೆ? ಇಲ್ಲಿ 1 ಫ್ಲವರ್ ಈಕ್ವಲ್ ಟು 8 ಸೀಡ್ಸ್ ಅಂತ ಬಂದಿದೆ. ಅಂದ್ರೆ ಒಂದು ಹೂವನ್ನ ನಾವು ಏನ್ ಮಾಡ್ಬೋದು? ಒಂದು ಬೀಜಗಳನ್ನ 8 ಬೀಜಗಳಾಗಿ. ಹಾಗಾದ್ರೆ 1 ಈಕ್ವಲ್ ಟು ಇಲ್ಲಿ 2 ಅದಾವಂದ್ರೆ ಟೋಟಲ್ ಎಷ್ಟು ಬೀಜಗಳಾದವು ಇಲ್ಲಿ? 2 ಇಂಟು 8 ಇಸ್ ಈಕ್ವಲ್ ಟು 16 ಸೀಡ್ಸ್. ಅಂದ್ರ 16 ಬೀಜಗಳಾದವು. ಇಲ್ಲಿ 3 ಇರೋದ್ರಿಂದ ಎಷ್ಟಾಯ್ತು? 1 2 3 ಅಂದ್ರ 3 ಎಂಟ್ಲೆ 24 ಆಯ್ತು. ಟೋಟಲ್ ಎಷ್ಟಾಯ್ತು? 24 ಪ್ಲಸ್ 16 ಇಸ್ ಈಕ್ವಲ್ ಟು 40 ಬೀಜಗಳಾದವು. ಹೌದಾ? ಸೊ ನಾನು ಇಲ್ಲಿ ಏನ್ ಮಾಡ್ಬೋದು? ಇದನ್ನ ಚೇಂಜ್ ಮಾಡ್ಬೋದಾ? ಹಿಂಗ ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಹೌದಾ? ನಾನು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ ಆ ರೀತಿ ಇಲ್ಲಿ ನಮಗೆ ಚೇಂಜ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ನಾನು ಮತ್ತೊಂದು ಕ್ವಶನ್ ಸೇಮ್ ಅದೇ ಕ್ವಶನ್ ಬರ್ತಾ ಇದೆ. ಇಲ್ಲಿ ನಾನು ಜಸ್ಟ್ ಏನ್ ಮಾಡ್ಬೋದು? ಚೇಂಜ್ ಮಾಡ್ಬೋದು. ಈ ರೀತಿಯ ನನ್ನ ಪಿಕ್ಚರ್ಸ್ ಗಳನ್ನ ನೋಡಿ ಯಾವ ರೀತಿ ಕ್ವಶನ್ ಗೆ ಆನ್ಸರ್ ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ತೋರಿಸಿದೆ. ಹೌದಾ? ಅದೇ ರೀತಿ ನಿಮಗೆ ಇನ್ನೊಂದನ್ನ ತೋರಿಸ್ತೇನೆ ನೋಡ್ರಿ. ಆಕ್ಟಿವಿಟಿ ಜಸ್ಟ್ ರಿಲೇಟೆಡ್ ಟು ದ ಪಿಕ್ಟೋಗ್ರಾಫ್. ಓಕೆ, ಇಲ್ಲಿದೆ ನೋಡ್ರಿ. ಸ್ಟಾರ್ಟ್ ಮಾಡೋಣ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಇಲ್ಲಿ ಏನಾಗಿದೆ? ಟಾಯ್ಸ್ ಸೋ ಅಂದ್ರ ಇಲ್ಲಿ ಆಟಿಕೆ ಸಾಮಾನುಗಳು ಒಂದು ದಿನದೊಳಗ ಎಷ್ಟು ಮಾರಾಟವಾಗಿವೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅನ್ನ ತೋರಿಸ್ತಾ ಇದೆ. ಹೌದಾ? ಇಲ್ಲಿ ಮೋಟರ್ ಬೈಕ್ ಇದೆ, ಗೊಂಬೆಗಳಿದಾವು. ಡಕ್ ಅಂದ್ರ ಈ ರೀತಿ ನಿಮ್ಗ ಡಕ್ದ ಚಿತ್ರಗಳಿದಾವು. ಆಮೇಲೆ ಏನಂತಾರ ಆಟಿಕೆ ಸಾಮಾನುಗಳಿದಾವ್. ಹೌದಾ? ಅವು ಎಷ್ಟಿದಾವ ಅನ್ನೋದನ್ನ ನೋಡೋಣಂತೀಗ. ಹೌದಾ? ಇಲ್ಲಿ ನೋಡ್ರಿ, ವಿಚ್ ಟಾಯ್ ವಾಸ್ ಸೋಲ್ಡ್ ದ ಮೋಸ್ಟ್. ಹೌದಾ? ಯಾವ ಒಂದು ಆಟಿಕೆ ಸಾಮಾನ ಅತಿ ಹೆಚ್ಚು ಮಾರಾಟವಾಗಿದೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಅವರು. ಇಲ್ಲೇ ನೋಡ್ರಿ, ಡಾಲ್ ಇದೆ, ಮೋಟರ್ ಬೈಕ್ ಇದೆ, ಕಾರ್ ಇದೆ, ಡಕ್ ಇದೆ. ಹೌದಾ? ಇಲ್ಲೇ ನಿಮ್ಗೆ ಏನಾಗಿದೆ? ಅತಿ ಹೆಚ್ಚು ಏನ್ ಯಾವ ಒಂದು ಆಟಿಕೆ ಸಾಮಾನು ಬಹಳ ನಮಗ್ ಹೆಚ್ಚಿಗೆ ಮಾರಾಟವಾಗಿದೆ ಅಲ್ಲಿ? ಯಾವ್ದಾಗಿದೆ ನೋಡ್ರಿ? ಯಾವುದು? ಮೋಟರ್ ಬೈಕ್. ಹೌದಾ? 1 2 3 4 5 6 ಮೋಟರ್ ಬೈಕ್ಗಳು ಒಂದು ದಿನದೊಳಗ ಮಾರಾಟವಾಗಿದೆ. ಹಾಗಾದ್ರೆ ಆನ್ಸರು ಮೋಟರ್ ಬೈಕ್. ರೈಟ್? ನೆಕ್ಸ್ಟ್. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ 2. ಗೆಟ್ ರೆಡಿ. ಹೌದಾ? ವಿಚ್ ವಾಸ್ ದ ಲೀಸ್ಟ್ ಫೇವ್ರೆಟ್ ಟಾಯ್. ಹೌದಾ? ಅತಿ ಕಡಿಮೆ ಅಂದ್ರೆ ಇಷ್ಟ ಆಗಿಲ್ಲ ಯಾರಿಗೂ, ಅತಿ ಕಡಿಮೆ ಇಷ್ಟ ಪಡ್ತಕ್ಕಂತ ಒಂದು ಆಟಿಕೆ ಸಾಮಾನ್ಯ ಯಾವ್ದು ನೋಡ್ರಿ? ಡಾಲ್ಸ್ ಇದೆ, ಕಾರ್ ಇದೆ, ಮೋಟರ್ ಬೈಕ್. ಅಂದ್ರೆ ನಮಗ ಕಡಿಮೆ ಫೇವ್ರೇಟ್ ಅಂದ್ರ ಕಡಿಮೆ ಮಾರಾಟವಾಗಿದೆ ಅಂತ ಅರ್ಥ. ಹಾಗಾದ್ರೆ ಡಕ್ ನಮಗ್ ಏನಾಗಿದೆ? ಬರೀ 3 ನಮಗ್ ಮಾರಾಟವಾಗಿದೆ, ಉಳಿದಿದ್ವೆಲ್ಲ ಜಾಸ್ತಿ ಮಾರಾಟವಾಗಿದೆ. ಹಾಗಾಗಿ ಆನ್ಸರ್ ನಮ್ದು ಏನಾಗತ್ತ? ಡಕ್ ಅಂತ ಆಗತ್ತ. ಕರೆಕ್ಟಾ? ನೆಕ್ಸ್ಟ್. ಹೌದಾ? ನೆಕ್ಸ್ಟ್, ಹೌ ಮೆನಿ ಡಾಲ್ಸ್ ವೇರ್ ಸೋಲ್ಡ್. ಡಾಲ್ಸ್ ಗಳು ಎಷ್ಟು ಇಲ್ಲಿ ಏನಾಗ್ಯಾವ ನೋಡ್ರಿ ನಮ್ಗ? ಡಾಲ್ಸ್ ಗಳು ಏನಾಗಿದಾವ ನಮಗ? ಎಷ್ಟು ಮಾರಾಟವಾಗಿವ ನೋಡ್ರಿ? ಇಲ್ಲಿ ಡಾಲ್ಸ್ 4 ಅಂತ ಇದಾವ. ಹೌದಾ? ಹಾಗಾದ್ರೆ ಎಷ್ಟಾಗತ್ ನಮ್ಗಿಲ್ಲೇ? 4 ಅಂತ ಕ್ಲಿಕ್ ಮಾಡ್ಲಿ. ರೈಟ್. ಓಕೆ, ನೆಕ್ಸ್ಟ್. ಇವು 19 ಕ್ವಶನ್ ಇದಾವ್. ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ
ಒಂದು 4ರಿಂದ 5 ತೋರಿಸ್ತೇನೆ. ಹೌದಾ? ಹೌ ಮೆನಿ ಮೋಟರ್ ಬೈಕ್ಸ್ ವೇರ್ ಸೋಲ್ಡ್? ಹೌ ಮೆನಿ ಮೋಟರ್ ಬೈಕ್ಸ್ ವೇರ್ ಸೋಲ್ಡ್ ಅಂದ್ರೆ ಮೋಟರ್ ಬೈಕ್ಸ್ ಗಳು ಎಷ್ಟು ಮಾರಾಟವಾಗಿವೆ ನೋಡ್ರಿ. ಇಲ್ಲಿ ಎನಸ್ರಿ ಸ್ವಲ್ಪ ಪಿಕ್ಚರ್ಸ್ ಗಳನ್ನ. 1, 2, 4, 5, 6. ಹೌದಾ? ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಅಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿ ಕಾನ್ಸೆಪ್ಟ್ ಅನ್ನೋದು 19 ಕ್ವಶನ್ ತೋರ್ಸೋದ್ ಬೇಡ. ನೆಕ್ಸ್ಟ್, ಹೌ ಮೆನಿ ಕಾರ್ಸ್ ವೇರ್ ಸೋಲ್ಡ್? ಕಾರ್ಗಳು ಎಷ್ಟು ಮಾರಾಟವಾಗಿವೆ ನೋಡ್ರಿ ಇಲ್ಲಿ. 1, 2, 3, 4 ಅಂತ ಇದೆ. ಹಾಗಾದ್ರೆ ನಮ್ದೇನಿದೆ ಆಪ್ಷನ್ ಬಿ ಇಸ್ ದ. ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಪಿಕ್ಚರ್ಸ್ ಗಳನ್ನ ನೋಡಿ ನಾವೊಂದು ಈ ಹೌ ಮೆನಿ ಡಕ್ಸ್ ವೇರ್ ಸೋಲ್ಡ್ ಇದೇ ರೀತಿ ನಮಗೆ ಅದೇ ಕ್ವಶನ್ ಮೇಲೆ 19 ಕ್ವಶನ್ಸ್ ಗಳದಾವು. ಸೊ ಆ ಎಲ್ಲಾ ಕ್ವಶನ್ಸ್ ಗಳಲ್ಲಿ ಅನ್ನೋದಕ್ಕೆ ನಾನು ಒಂದು 5 ಕ್ವಶನ್ಸ್ ಗಳನ್ನಷ್ಟೇ ತೋರಿಸಿದೆ. ಹೌದಾ? ಹಾಗಾದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಚಿತ್ರ ನಕ್ಷೆ ಅಥವಾ ಪಿಕ್ಟೋಗ್ರಾಫರ್ ರೀತಿ ನಾವು ನೋಡ್ಬೋದು ಅಥವಾ ಅದಕ್ಕ ಯಾವ ರೀತಿ ಆನ್ಸರ್ ಮಾಡ್ಬೋದು. ಏನಿಲ್ಲ, ಆ ಚಿತ್ರಗಳನ್ನ ಅವ್ರು ಏನು ಕ್ವಶನ್ ಕೇಳಿರ್ತಾರೋ ಆ ಚಿತ್ರಗಳನ್ನ ಎನಿಸ್ಬೇಕು, ಆನ್ಸರ್ ಮಾಡ್ಬೇಕು. ರೈಟ್? ಅರ್ಥ ಆಯ್ತಾ? ಹಾಗಾದ್ರೆ ಚಿತ್ರ ನಕ್ಷೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಈಗ ನೆಕ್ಸ್ಟ್ ಹೋಗೋದು ನಮ್ದು ಸ್ತಂಭ ನಕ್ಷೆ ಅಂತ ಹೇಳಿ. ರೈಟ್? ಸ್ತಂಭ ನಕ್ಷೆ ಸೆಕೆಂಡ್ ಯಾವ್ದಂದ್ರ ಸ್ತಂಭ ನಕ್ಷೆ. ಸ್ತಂಭ ನಕ್ಷೆ. ಹೌದಾ? ಸ್ತಂಭ ನಕ್ಷೆ ಅಂತ ಕರೆದಿವಿ ನಾವು. ಹೌದಾ? ಈಗ ಸ್ತಂಭ ನಕ್ಷೆ ಅಂದ್ರೆ ನಿಮಗೆ ಅರ್ಥ ಆಗುವಾಗ ಸ್ತಂಭಗಳು ಅಂತ ಕೇಳ್ತಿರ್ತೀರಿ. ನೀವು ಎಲ್ಲಿ ಕೇಳಿರ್ಬೋದು ಈ ವರ್ಡ್ಗಳನ್ನ. ಸ್ತಂಭಗಳು ಅಂದ್ರ SS ಕ್ಲಾಸ್ ಒಳಗ್ ಕೇಳಿರ್ಬೋದು ಸ್ತಂಭಗಳು ಅಂತ. ಅಂದ್ರ ನಮ್ಮ ಒಂದು ಡೇ ಟು ಡೇ ಲೈಫ್ ಒಳಗ್ ನಾವು ಬಳಸೋದು ಕಂಬ ಕೇಳಿರಲ್ಲ. ನಿಮ್ಮ ಹಳ್ಳಿ ಒಳಗ ಮನಿಗೆಲ್ಲ ಕಂಬಗಳಿರ್ತಾವ, ಗೊತ್ತಾ? ಯಾವ ರೀತಿ ಇರ್ತಾವ ಕಂಬಗಳು? ಹೌದಾ? ನೋಡಿರಿಲ್ಲ ಕಂಬಗಳನ್ನ. ಆಲ್ಮೋಸ್ಟ್ ಈಗೆಲ್ಲ RCC ಬಿಲ್ಡಿಂಗ್ ಆಗಿರೋದ್ರಿಂದ ಕಂಬಗಳನ್ನ ನೋಡೋದು ಕಡಿಮೆ. ಬಟ್ ಇನ್ನು ಈಗ ಹಳ್ಳಿ ಮನಿಯೊಳಗ ಈ ಮಡಿಗೆ ಮನಿ ಎಲ್ಲ ಅಂತಾರಲ್ಲ, ಅಲ್ಲೆಲ್ಲ ನಿಮ್ಗೆ ಈ ರೀತಿ ಕಂಬಗಳನ್ನ ನೋಡ್ಬೋದು. ಅಂದ್ರ ಆ ಕಂಬಗಳ ಶೇಪ್ದೊಳಗೆ ಈ ಒಂದು ನಕ್ಷೆಗಳನ್ನ ಗುರುತಿಸೋದಕ್ಕೆ ನಾವು ಸ್ತಂಭ ನಕ್ಷೆ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಸ್ತಂಭಗಳ ಯಾವ ರೀತಿ ಅದ್ರದ್ದು ಎಕ್ಸಾಕ್ಟ್ ಡೆಫಿನೇಷನ್ ಏನಿದೆ ಅಂತ ನೋಡೋಣ. ಅಂತ ಬಾರ್ ಗ್ರಾಫ್ ಅಂತ ಕರಿತೀವಿ ಅಥವಾ ಸ್ತಂಭ ನಕ್ಷೆ ಅಂತ ಕರಿತೀವಿ. ಹಾಗಾದ್ರೆ ಸಮಾನ ಅಗಲ ಆದರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರಗಳನ್ನು ಹೊಂದಿರುವ ಕಂಬಗಳ ಮೂಲಕ ಮಾಹಿತಿಯ ಚಿತ್ರಣ. ಹೌದಾ? ಇಲ್ಲಿ ನಾನು ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಬರಿತೀನಿ. ಈ ರೀತಿ ನಿಮ್ಮ ಒಂದು ಗ್ರಾಫ್ ಇರ್ತೈತಿ. ಹೌದಾ? ಕರೆಕ್ಟ್? ಈ ರೀತಿ ನಿಮ್ಗ ಏನ್ ಮಾಡಿರ್ತಾರೋ ಗ್ರಾಫ್ ಅನ್ನ ಕೊಟ್ಟಿರ್ತಾರ. ಹೌದಾ? ಇಲ್ಲಿ ನನ್ ಸ್ವಲ್ಪ ಕೈ ಇದಾಗ್ತಿದೆ. ಹೌದಾ? ಒಂದು ಅಕಾರ್ಡಿಂಗ್ ಟು ಡಾಟಾ ನಮ್ಗೆ ಏನಾಗ್ತಾ ಇರ್ತೈತಲ್ಲೇ ಚೇಂಜ್ ಆಗ್ತಾ ಇರ್ತೈತಿ. ಒಂದು ಕಡಿಮೆ ಆಗ್ಬೋದು, ಒಂದು ಹೆಚ್ಚಾಗ್ಬೋದು. ಕರೆಕ್ಟಾ? ಈ ರೀತಿ ನಮ್ಗ ಸಮಾನ ಅಗಲ. ಹೌದಾ? ಸಮಾನ ಅಗಲ ಆಮೇಲೆ ಆದರೆ ದತ್ತಾಂಶಗಳಿಗೆ ಅನುಗುಣವಾದ ಎತ್ತರ. ಒಂದು ಇಲ್ಲಿ ಏನು ದತ್ತಾಂಶಗಳಿರ್ತಾವಲ್ಲ ಅದ್ರ ಮೇಲೆ ಅದಕ್ಕೆ ಅನುಗುಣವಾಗಿ ನಮ್ಗೆ ಏನಾಗಿರ್ತೈತಿ ಈ ಒಂದು ನಕ್ಷೆಯನ್ನ ಹಾಕಿರ್ತಾರೋ ಅದಕ್ಕ ನಾವೇನಂತ ಕರಿತೀವಿ ಸ್ತಂಭ ನಕ್ಷೆ ಅಥವಾ ಬಾರ್ ಗ್ರಾಫ್ ಅಂತ ಕರಿತೀವಿ. ಅದು ಯಾವ ರೀತಿ ಇದೆ ಏನು ಮಾಡ್ಬೇಕು, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಒಳಗೆ ಇರ್ತಕ್ಕಂಥ ಎಕ್ಸಾಂಪಲ್ ಅನ್ನ ನೋಡ್ರಿ, ನಿಮಗ್ ಅರ್ಥ ಆಗ್ಬಿಡ್ತೈತಿ ಅದು ಯಾವ ರೀತಿ ಇದೆ ಅಂತ. ಹೌದಾ? ಹಾಗಾದ್ರೆ ನಾನು ತೋರಿಸ್ಬೋದಾ ಇಲ್ಲಿ ಸ್ತಂಭ ನಕ್ಷೆ ಅಂತ ಹೇಳಿ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ? ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ ಸ್ತಂಭ ನಕ್ಷೆ. ಫಸ್ಟ್ ಅವರು ಆ ಒಂದು ಸ್ತಂಭ ನಕ್ಷೆಯನ್ನ ನೋಡ್ಕೊಂಡು ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಇವಾಗ ಆ ಕ್ವಶನ್ನಿಗೆ ಇಲ್ಲಿ ಕೆಳಗೆ ಒಂದು 5 ಮಾರ್ಕ್ಸ್ ಅನ್ನ 5 ಅಥವಾ 4 ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರ. ನಾವ್ ಅದನ್ನ ಏನ್ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಹೌದಾ? ಇಲ್ಲಿ ಏನಾಗಿರ್ತೈತಿ, ನಿಮ್ಗೆ ಯಾವುದೇ ಒಂದು ಈಗ ಯಾವುದೇ ಒಂದು ಥೆರಮ್ ಅಥವಾ ಯಾವುದೇ ಕ್ವಶನ್ನಿಗೆ ಆನ್ಸರ್ ಅನ್ನ ಬೈಪಟ್ ಹಾಕ್ಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು ಅಂತಿಲ್ಲ. ಇವು ಗ್ರಾಫ್ ಗಳಂದ್ರೆ ನೀವ್ ಏನ್ ಮಾಡ್ಬೇಕು, ಇಲ್ಲೇ ಮಾರ್ಕ್ಸ್ ಗಳನ್ನ ಈಸಿಯಾಗಿ ನಾವು ಪಡ್ಕೋಬಹುದು. ಯಾಕಂದ್ರ ಇವೆಲ್ಲ ನಿಮಗ 4 ಮಾರ್ಕ್ಸ್ 5 ಮಾರ್ಕ್ಸ್ ಇರ್ತಾವು. ಜಸ್ಟ್ ಈ ಡೈಗ್ರಾಮ್ ಅನ್ನ ಇಲ್ಲೇ ನೋಡಿ ಇಲ್ಲೇ ಆನ್ಸರ್ ಮಾಡಿದ್ರೆ ನಿಮಗ ಆಯ್ತು. ಏನು ಬೈಪಟ್ ಹಾಕುವಂತ ಅವಶ್ಯಕತೆ ಇಲ್ಲ, ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಹೌದಾ? ಹಾಗಾದ್ರೆ ಇಲ್ಲೇ ನೋಡ್ರಿ ಏನನ್ನ ಗ್ರಾಫ್ ಕೊಟ್ಟಿದ್ದಾರೋ
ಇಲ್ಲೇ ಕೆಳಗ ಈ ಒಂದು ಎಕ್ಸ್ 8ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಅಂದ್ರ ಈಗ ನಾನು ಯಾವುದೇ ಕ್ವಶನ್ ಅನ್ನ ನೋಡುದ್ ಬೇಡ ಏನು ಬೇಡ, ಬಟ್ ಇಲ್ಲಿ ಏನಾಗತ್ ನಮ್ಗಿಲ್ಲೇ ಇಲ್ಲಿ ಏನಾಗತ್ತ ಜಸ್ಟ್ ಇದನ್ನ ನೋಡಿದ್ರೆ ಏನಾಗ್ತದಂದ್ರ 2003 ಮತ್ತು 4ರಿಂದ 2007 ಮತ್ತು 8ರವರೆಗೆ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದ್ರೆ ನೋಡ್ರಿ, ಸ್ವಲ್ಪ ನಾವು ಓದೋದು 2003 ಮತ್ತೆ 2003ರಿಂದ 2008 ಹೌದಾ. ಆ ಒಂದು ಸಾಲಿನಲ್ಲಿ ಪ್ರತಿ ವರ್ಷ ಈ ವರ್ಷ 2003ಕ್ಕೆ 8ನೇತ್ತವ್ರು ಎಷ್ಟ್ ಜನ ಇದ್ರು, 2004ಕ್ಕೆ ಎಷ್ಟಿದ್ರು, 5ಕ್ಕೆ ಎಷ್ಟಿದ್ರು, 6ಕ್ಕೆ ಎಷ್ಟಿದ್ರು, 7ಕ್ಕೆ ಎಷ್ಟಿದ್ರು, 8ಕ್ಕೆ ಎಷ್ಟಿದ್ರು ಅನ್ನುವಂತ ಒಂದು ಇನ್ಫಾರ್ಮೇಶನ್ ಅನ್ನೋದು ಕೊಡ್ತಾ ಇದೆ ಈ ಗ್ರಾಫ್. ಹೌದೇನು ಓದ್ಬೇಕಪ್ಪ ಬರಿಬೇಕಂತಿಲ್ಲ, ಈ ಇದನ್ನ ಒಂದು ಸ್ತಂಭ ನಕ್ಷೆ ಈ ಗ್ರಾಫ್ ಅನ್ನ ನೋಡಿದ್ರೆ ಸಾಕು ನಮ್ಗ ಇದು ಏನನ್ನ ಪ್ರತಿನಿಧಿಸ್ತಾ ಇದೆ ಅಂತ ನಾವು ಈಸಿಲಿ ಹೇಳ್ಬೋದು. ಹೌದಾ, ಇದು ಅರ್ಥ ಆಯ್ತು. ಏನನ್ನ ಕೊಟ್ಟಿದ್ದಾರೆ ಹೇಳ್ರಿ ಅವರು, ಪ್ರತಿ ವರ್ಷ 8ನೇ ತರಗತಿಯ ಮಕ್ಕಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈ ವರ್ಷ ಎಷ್ಟು ಜನ ಇದ್ರು, ಈ ವರ್ಷ ಎಷ್ಟು ಜನ ಇದ್ರು, ಈ ವರ್ಷ ಎಷ್ಟು ಜನ ಇದ್ರು ಅನ್ನೋದನ್ನ. ಹೌದಾ, ಹಾಗಾದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು. ಫಸ್ಟ್ ಕ್ವಶನ್ ನೋಡ್ರಿ, ಈ ಸ್ತಂಭ ನಕ್ಷೆಯು ನೀಡುತ್ತಿರುವ ಮಾಹಿತಿ ಏನು? ಹಾಗಾದ್ರೆ ಈ ಸ್ತಂಭ ನಕ್ಷೆ ಏನ್ ಮಾಹಿತಿ ನೀಡಾಕತ್ತೈತಿ ನಮಗ್ ಹೇಳ್ರಿ? 2003 ಮತ್ತು 4ನೇ ಸಾಲಿನಿಂದ 2007 ಮತ್ತು 8ನೇ ಸಾಲಿನಲ್ಲಿ ವರೆಗೆ 8ನೇ ತರಗತಿಯ ಮಕ್ಕಳ ಸಂಖ್ಯೆ ಅನ್ನೋದು ತಿಳಿಸ್ತಾ ಇದೆ ಈ ಗ್ರಾಫು. ಹೌದಾ, ನಾನು ಎಲ್ಲಾದ್ರೂ ಓದಿದ್ರೇನು ಏನು ಇಲ್ಲ, ಜಸ್ಟ್ ಆ ಗ್ರಾಫ್ ಅನ್ನ ನೋಡಿದ್ರೆ ನೀವು ಆನ್ಸರ್ ಮಾಡ್ಬೋದು. 2003ರಿಂದ 2008ರವರೆಗೆ ಮಕ್ಕಳ 8ನೇ ತರಗತಿಯ ಮಕ್ಕಳ ಸಂಖ್ಯೆಯನ್ನ ಈ ಒಂದು ಸ್ತಂಭ ನಕ್ಷೆ ಅಥವಾ ಬಾರ್ ಗ್ರಾಫ್ ನಮಗ ತೋರಿಸ್ತ. 2ನೇ ಕ್ವಶನ್, ಯಾವ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ಏರಿಕೆ ಗರಿಷ್ಠವಾಗಿತ್ತು? ಯಾವ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ವಿದ್ಯಾರ್ಥಿಗಳದಾರ ನೋಡ್ರಿ, ಆ ಸ್ತಂಭ ನಕ್ಷೆ ನೋಡ್ರಿ, ಹೈಯೆಸ್ಟ್ ಜಾಸ್ತಿ ಎತ್ತರ ಇರುವುದನ್ನ ನೋಡ್ರಿ. ಜಾಸ್ತಿ ಎತ್ತರ ಎಲ್ಲಿದೆ? 2007 ಮತ್ತು 8ನೇ ಸಾಲೊಳಗಿದೆ. ಆ ಒಂದು ವರ್ಷದೊಳಗ 8ನೇ ತರಗತಿಯ ಮಕ್ಕಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೋ. ಅದು ಎಷ್ಟಂದ್ರ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ನೋಡ್ರಿ, 350 ಮಕ್ಕಳು ಇರ್ತಾರು. ಹೌದಾ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಗರಿಷ್ಠ ವಿದ್ಯಾರ್ಥಿಗಳಿದ್ದರು? ಅತಿ ಹೆಚ್ಚು ವಿದ್ಯಾರ್ಥಿಗಳು ಯಾವ ವರ್ಷದೊಳಗಿದ್ರು? ಸೇಮ್ ಕ್ವಶನ್ ಉಲ್ಟಾ ಮಾಡಿದಾರು. 7 ಮತ್ತು 8ನೇ ಸಾಲಿನಲ್ಲಿ ಅಭ್ಯರ್ಥಿಗಳಿದ್ರು ಅಂತ. ನೆಕ್ಸ್ಟ್, 4th ಒನ್, ತಪ್ಪು ಅಥವಾ ಸರಿ ತಿಳಿಸಿ ಅಂತ ಇದೆ. 2005, 6ರಲ್ಲಿ 2003, 4ರಲ್ಲಿ ಇದ್ದದ್ದಕ್ಕಿಂತ 2ರಷ್ಟು ವಿದ್ಯಾರ್ಥಿಗಳಿದ್ದರು. ಹೌದಾ, ಇಲ್ಲಿ 2005, 6ನೇ ಸಾಲ ಎಷ್ಟಾಗಿದೆ ನೋಡ್ರಿ, 250 ಜನ ಇದ್ದಾರೆ. ಹೌದಾ, ಆಮೇಲೆ 2003 ಮತ್ತು 4 ಒಳಗ 100 ಜನ ಇದ್ದಾರೆ. ಅವ್ರಿಗೆ ಏನ್ ಕ್ವಶನ್ ಕೇಳ್ತಾ ಇದಾರೆ ಹೇಳ್ರಿ? 2003 ಮತ್ತು 4ನೇ ಸಾಲಿನಕ್ಕಿಂತ 5, 6ನೇದೊಳಗೆ ಡಬಲ್ ಇದಾರಂತ. ಡಬಲ್ ಅಂದ್ರೆ ಎಷ್ಟಾಯ್ತು ಹೇಳ್ರಿ? 100 ಇದ್ರೆ 100, ಸಾರಿ, ಈಗ 100 ಇದ್ರೆ 200 ಇರ್ಬೇಕಿತ್ತು. ಹೌದಾ, ಹಾಗಾಗಿ ಅವ್ರು ಹೇಳಿರುವಂತ ಹೇಳಿಕೆ ನಮ್ಗೆ ಏನಾಗಿದೆ? ತಪ್ಪಾಗಿದೆ. ರೈಟ್, ತಪ್ಪಾಗಿದೆ ಅಂತ ಅರ್ಥ ಆಯ್ತಾ? ಹಾಗಾದ್ರೆ ಇದು ತಪ್ಪು ಅಥವಾ ಸರಿ ತಿಳಿಸಿದಿಲ್ಲ. 2005, 6ರಲ್ಲಿ 2003, 4ರಲ್ಲಿ ಇದ್ದದ್ದಕ್ಕಿಂತ 2ರಷ್ಟು ವಿದ್ಯಾರ್ಥಿಗಳಿದ್ದರು ಅನ್ನುವಂತ ಒಂದು ಏನ್ ಹೇಳಿಕೆ ಅದಲ್ಲ, ಅದು ತಪ್ಪಾಗಿದೆ. ಯಾಕಂದ್ರೆ ಇಲ್ಲೇ ನಮಗ ಈ ಗ್ರಾಫ್ ಒಳಗೆ ನಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ಈ ರೀತಿ ನಾವು ಒಂದು ಸ್ತಂಭ ನಕ್ಷೆಯನ್ನ ನೋಡಿ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಒಂದು ಕೊಟ್ಟಿರುವ ಕ್ವಶನ್ಗೆ ಆನ್ಸರ್ ಅನ್ನ ಈಸಿಲಿ ಹೇಳ್ಬೋದು. ಎಲ್ಲಿ ಏನು ಭಯಪಟ್ಟು ಹಾಕುವಂತ ಅವಶ್ಯಕತೆ ಇಲ್ಲ, ಏನು ಇಲ್ಲ. ಜಸ್ಟ್ ಗ್ರಾಫ್ ಅನ್ನ ನೋಡಿ ನಾವು ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್. ಓಕೆ, ಸೊ ಅದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಚಿತ್ರವನ್ನ ತೋರಿಸ್ತೇನೆ ನೋಡ್ರಿ, ರಿಲೇಟೆಡ್ ಟು ದ ಬಾರ್ ಗ್ರಾಫ್. ಓಕೆ, ಎಲ್ಲಿದೆ? ಹಾ, ಇಲ್ಲಿದೆ ನೋಡ್ರಿ. ಹೌದಾ, ಒಂದ್ ಸೆಕೆಂಡ್, ಸ್ಟಾರ್ಟ್ ಮಾಡೋಣ. ಕರೆಕ್ಟಾ? ಇಲ್ಲಿ ಏನಾಗಿದೆ? ಬಾರ್ ಗ್ರಾಫ್ ಇದೆ. ಇದು ಏನನ್ನ ತೋರಿಸ್ತಾ ಇದೆ? ಯಾರಿಗೆ ಅಂದ್ರ ಮಕ್ಕಳು, ಸಾರಿ ಒಂದ್ ಸೆಕೆಂಡ್, ಇದು ಕ್ಲಿಕ್ ಆಗ್ಬಿಡುತ್ತೆ, ಒಂದ್ ಸೆಕೆಂಡ್. ಇಲ್ಲಿ ಏನಾಗಿದೆ? ಇಲ್ಲೇ ಮಕ್ಕಳ ಸಂಖ್ಯೆ, ಮಕ್ಕಳಂತ ಕೊಟ್ಟಾರ, ಚಿಲ್ಡ್ರನ್ ಅಂದ್ರ ಮಕ್ಕಳು ಕೊಟ್ಟಾರ. ಇಲ್ಲಿ ಫ್ರೂಟ್ ಅಂದ್ರೆ ಏನಾಗಿದೆ?
ಹಣ್ಣುಗಳನ್ನ ಕೊಟ್ಟಿದ್ದಾರೆ. ಹೌದಾ? ಎಷ್ಟ ಇದು ಏನ್ ಹೇಳ್ತಾ ಇದೆ ನೋಡ್ರಿ ನಮಗ, ಎಷ್ಟ ಮಕ್ಕಳಿಗೆ ಬನಾನಾ ಅಂದ್ರ ಬಾಳೆಹಣ್ಣು ಇಷ್ಟ ಆಗ್ತೈತಿ. ಹೌದಾ? ಎಷ್ಟು ಮಕ್ಕಳಿಗೆ ಗ್ರೇಪ್ಸ್ ಅಂದ್ರ ದ್ರಾಕ್ಷಿ ಹಣ್ಣು ಇಷ್ಟ ಆಗ್ತೈತಿ, ಎಷ್ಟು ಮಕ್ಕಳಿಗೆ ಆಪಲ್ಸ್ ಸೇಬು ಹಣ್ಣುಗಳು ಇಷ್ಟ ಆಗ್ತಾವು, ಆಮೇಲೆ ಎಷ್ಟು ಮಕ್ಕಳಿಗೆ ಪಿಯರ್ಸ್ ಹಣ್ಣುಗಳು ಇಷ್ಟ ಆಗ್ತಾವು ಅಂತ ಇದು ಒಂದು ಇನ್ಫಾರ್ಮೇಶನ್ ನಮ್ಗೆ. ಹೌದಾ? ಈಗ ಇದ್ರ ಮೇಲೆ ನಮಗ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ ಅವ್ರು. ಹೌದಾ? ಸೊ ನಾನು ಫಸ್ಟ್ ಕ್ವಶನ್ ನೋಡ್ತೇನೆ. ಈಗ ಆಲ್ರೆಡಿ ಇದು ನಂದು ಬೈ ಮಿಸ್ಟೇಕ್ ಕ್ಲಿಕ್ ಆಗ್ಬಿಡ್ತು, ಇರ್ಲಿ. ಹೌದಾ? ವಾಟ್ ಈಸ್ ದ ಫೇವ್ರೆಟ್ ಫ್ರೂಟ್ ಅಂತ ಇದೆ. ಇಲ್ಲ ಫೇವ್ರೆಟ್ ಫ್ರೂಟ್ ಅಂದ್ರ ಅತಿ ಹೆಚ್ಚು ಮಕ್ಕಳು ಇಷ್ಟಪಡುವಂತ ಹಣ್ಣನ ನಮಗ ಅದ ಏನಾಗಿರ್ತೈತಿ, ಫೇವ್ರೆಟ್ ಫ್ರೂಟ್ ಅಂತ ಆಗತ್ತ. ಹಾಗಾದ್ರೆ ಆ ಬನಾನವನ್ನ ಎಷ್ಟು ಜನ ಇಷ್ಟಪಡ್ತಾ ಇದಾರು? 10 ಜನ ಇಷ್ಟಪಡ್ತಾ ಇದ್ದಾರ. ಹಾಗಾಗಿ ನಮ್ಮ ಕ್ವಶನ್ ಆನ್ಸರ್ ಏನಾಗತ್ತ, ಬನಾನನ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಈಸ್ ದ ಲೀಸ್ಟ್ ಫೇವ್ರೆಟ್ ಫ್ರೂಟ್ ಅಂದ್ರ ಅತಿ ಬಹಳ ಜನ ಇಷ್ಟ ಪಡದೇ ಇರುವಂತಹ ಫ್ರೂಟ್ ಯಾವ್ದಾಗತ್ ನೋಡ್ರಿ, ಕಡಿಮೆ. ಈ ಸ್ತಂಭವನ್ನ ನೋಡ್ರಿ, ಹೈಟ್ ಇವು 3ಕ್ಕಿಂತ ಇದ್ರದ್ದು ಕಡಿಮೆ ಐತಿ ಗ್ರೇಪ್ಸ್ ಅಂದ್ರ ಓನ್ಲಿ 2 ಚಿಲ್ಡ್ರನ್ ಅಂತ ಇದೆ. ಹಾಗಾಗಿ ಗ್ರೇಪ್ಸ್ ಅಂತ ಕ್ಲಿಕ್ ಮಾಡ್ತೀವಿ. ರೈಟ್? ನೆಕ್ಸ್ಟ್, ಹೌ ಮೆನಿ ಪೀಪಲ್ ಗೇವ್ ಆನ್ಸರ್ ಇನ್ ಟೋಟಲ್? ಹೌದಾ? ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಗಳು ಮಕ್ಕಳು ಏನ್ ಮಾಡಿದಾರೆ, ಈಗ ಕಲರ್ ಚಾರ್ಟ್ ಬಂತಿದೆ. ಹೌದಾ? ಇಲ್ಲಿ ಏನಾಗಿದೆ, ಎಷ್ಟು ಜನ ಇದನ್ನ ಏನ್ ಮಾಡಿದಾರು, ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಇವನ್ನೆಲ್ಲವನ್ನ ಪ್ಲಸ್ ಮಾಡ್ರಿ. 8 ಪ್ಲಸ್ 7 ಪ್ಲಸ್ 5 ಪ್ಲಸ್ 9 ಪ್ಲಸ್ 6 ಟೋಟಲ್ ಕೌಂಟ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ, 35 ಆಗತ್ತೆ. ರೈಟ್? ನೆಕ್ಸ್ಟ್, ವಾಟ್ ಆರ್ ದ ಫೇವ್ರೆಟ್ ಸ್ಪೋರ್ಟ್ಸ್ ಇನ್ descending order? ಹೌದಾ? ವಾಟ್ ಆರ್ ದ ಸ್ಪೋರ್ಟ್ಸ್ ಇನ್ ಆರ್ ದ ಫೇವ್ರೆಟ್ ಸ್ಪೋರ್ಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್? ಇಳಿಕೆ ಅಂದ್ರೆ ಫುಟ್ಬಾಲ್ ಬಂತು, ಸ್ವಿಮ್ಮಿಂಗ್ ಬಂತು, ಅದರ ನೆಕ್ಸ್ಟ್ ಏನ್ ಬಂತು, ಅಥ್ಲೆಟಿಕ್ಸ್ ಬಂತು. ಹಾಗಾಗಿ ಹೌದಾ, ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೌ ಮೆನಿ ಪೀಪಲ್ ಪ್ರಿಫರ್ ಫುಟ್ಬಾಲ್ ಟು ಅಥ್ಲೆಟಿಕ್ಸ್? ಹೌದಾ? ಅಥ್ಲೆಟಿಕ್ಸ್ ಗಿಂತ ಫುಟ್ಬಾಲ್ ಅನ್ನ ಇಷ್ಟಪಡುವಂತವ್ರು ಎಷ್ಟು ಜನ ಇದಾರು? ಹೌದಾ? ಇಲ್ಲಿ 7 ಜನ ಅಥ್ಲೆಟಿಕ್ಸ್ ಇದಾರ, 12 ಜನ ಏನಾಗಿದಾರು ಅಂದ್ರೆ 7ಕ್ಕಿಂತ ಅವ್ರಕ್ಕಿಂತ ಎಷ್ಟು ಹೆಚ್ಚಿಗೆ ಜನ ಇಷ್ಟಪಡ್ತಾ ಇದಾರೆ ಹೇಳ್ರಿ ಇದನ್ನ, ಫುಟ್ಬಾಲ್ ಅನ್ನ? 5 ಜನ. ಹೌದಾ? ನೆಕ್ಸ್ಟ್, ಹೌ ಮೆನಿ ಪೀಪಲ್ ಪ್ರಿಫರ್ ಸ್ವಿಮ್ಮಿಂಗ್? ಸ್ವಿಮ್ಮಿಂಗ್ ಅನ್ನ ಇಷ್ಟಪಡುವಂತಹ ಮಕ್ಕಳು ಎಷ್ಟು ಜನ ಇದಾರ? ಇದು ಸ್ವಿಮ್ಮಿಂಗ್ ಇಲ್ಲಿದೆ. ಸ್ವಿಮ್ಮಿಂಗ್ ಅಂದ್ರೆ ಗೊತ್ತಲ್ಲ, ಈಜು. ಹೌದಾ? ಈಜು ಇಷ್ಟಪಡೋರು. ಈ ಸ್ವಿಮ್ಮಿಂಗ್ ಬಾರ್ ಗ್ರಾಫ್ ಇಲ್ಲಿಗೆ ಎಂಡ್ ಆಗಿದೆ. ಇದು ಎಷ್ಟು ಅನ್ನೋದನ್ನ ನನ್ನ ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇರೋದನ್ನ ನೋಡ್ರಿ, 9 ಮಕ್ಕಳು. ಹೌದಾ? ಕ್ಲಿಕ್ ಮಾಡ್ಲಿ 9. ಓಕೆ. ನೆಕ್ಸ್ಟ್, 7 ಪೀಪಲ್ ಪ್ರಿಫರ್ ವಿಚ್ ಸ್ಪೋರ್ಟ್? 7 ಮಕ್ಕಳು ಯಾವ ಒಂದು ಸ್ಪೋರ್ಟ್ಸ್ ಅನ್ನ, ಆಟವನ್ನ ಏನ್ ಮಾಡ್ತಾರೆ, ಇಷ್ಟ ಪಡ್ತಾರಂತ ಅರ್ಥ. ಇಲ್ಲಿ 7 ಅನ್ನೋದು ಎಲ್ಲಿದೆ, ಇಲ್ಲಿದೆ, ಕಾಣಿಸ್ತಾ ಇದೆ ನನ್ನ ಕರ್ಸರ್ ಪಾಯಿಂಟ್. ಆ 7 ಅನ್ನೋದನ್ನ ಹಿಂಗ ಡ್ರ್ಯಾಗ್ ಮಾಡ್ಕೊಂಡು ತಗೊಂಡ್ ಬರ್ರಿ. ಅದು ಎಲ್ಲಿಗೆ ಅಂದ್ರ ಅಥ್ಲೆಟಿಕ್ಸ್ ಬರ್ತು. ಹೌದಾ? ಆರೆಂಜ್ ಕಲರ್ ಇಲ್ಲಿದೆ ನೋಡ್ರಿ. ಹಾಗಾಗಿ 7 ಜನ ಅಥ್ಲೆಟಿಕ್ಸ್ ಅನ್ನ ಪ್ರಿಫರ್ ಮಾಡ್ತಾರ. ರೈಟ್? ನೆಕ್ಸ್ಟ್, ಹೌ ಮೆನಿ more people preferred swimming to athletics? ಹೌದಾ? ಸ್ವಿಮ್ಮಿಂಗ್ ಕಿಂತ ಅಥ್ಲೆಟಿಕ್ಸ್ ಅನ್ನ ಜಾಸ್ತಿ ಇಷ್ಟಪಡುವವರು ಅಂದ್ರೆ ಅದಕ್ಕಿಂತ ಇಷ್ಟಪಡೋರು ಎಷ್ಟು ಜನ ಇದಾರೆ ನೋಡ್ರಿ. ಹೌದಾ? ಏನಾಗಿದೆ, 2. ಹೌದಾ? ಇಲ್ಲೇ ಅಥ್ಲೆಟಿಕ್ಸ್ ಅಂದ್ರೆ ಇಲ್ಲಿದೆ, ಸ್ವಿಮ್ಮಿಂಗ್ ಅಂದ್ರೆ ಇಲ್ಲಿದೆ. ಹಾಗಾಗಿ ಇದಕ್ಕಿಂತ ಇವ್ರು 2 ಜನ ಇರೋದ್ರಿಂದ ಇದಕ್ಕಿಂತ 2 ಜನ ಜಾಸ್ತಿ ಸ್ವಿಮ್ಮಿಂಗ್ ಅನ್ನ ಇಷ್ಟಪಡ್ತಾ ಇದ್ದಾರು. ಕರೆಕ್ಟಾ? ನೆಕ್ಸ್ಟ್, in class 8 how many children travel to school by bike? ಹೌದಾ? ಬೈಕ್ ಒಳಗ ಸ್ಕೂಲಿಗೆ ಬರ್ತಾರು ಅಥವಾ ಬೈಕ್ನಿಂದ ಸ್ಕೂಲಿಗೆ ಹೋಗ್ತಾರು ಅನ್ನುವಂತ ಒಂದಿದು ಅರ್ಥ. ಹೌದಾ? ಇಲ್ಲಿ ನೋಡ್ರಿ, ಹೌ ವಿ ಟ್ರಾವೆಲ್ ಟು ಸ್ಕೂಲ್, ಟೈಮ್ ಅಪ್ ಆಗ್ತೈತಿ. 1 ಸೆಕೆಂಡ್. ಬೈಕ್ ಅಂದ್ರ 7 ಆಯ್ತು. ಹೌದಾ? ಇದೇನಾಯ್ತು ನಮ್ದು ಅಂದ್ರೆ ಇಷ್ಟ ಟೈಮ್ ಒಳಗ ಆಗಿರ್ತೈತಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ಟೈಮ್ ಬಹಳ ಆಯ್ತು, ಅದು ತಾನೇ ಕ್ಲೋಸ್ ಆಗ್ಬಿಡುತ್ತೆ. ಹೌದಾ? ಸೊ ಇವು ನಮ್ಮ ಒಂದು
ಬಾರ್ ಗ್ರಾಫ್ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ನಿಮಗ ಕ್ವಶನ್ಸ್ಗಳು. ಹೌದಾ ಹೌದಾ ಹಾಗಾಗಿ ನಾವ್ ಇವತ್ತು ಏನೇನು ಕಲ್ತೀವಿ ಹೇಳ್ರಿ? ಹಾಗಾದ್ರೆ ನಮ್ಮ ಒಂದು ದತ್ತಾಂಶಗಳದ್ದು ಬಿಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಚತುರ್ಭುಜಗಳ ಪರಿಚಯ ಅನ್ನೋ ಒಂದು ಟಾಪಿಕ್ ಅನ್ನ ಒಂದ್ 2-3 ನಿಮಿಷ ಒಳಗೆ ಮುಗಿಸಿದೆ. ಅದಾದ್ಮೇಲೆ ನಾನು ಬಂದಿರೋದು ದತ್ತಾಂಶಗಳ ನಿರ್ವಹಣೆ. ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕೊಟ್ಟೆ. ಅದ್ರ ನೆಕ್ಸ್ಟ್ ನಾನು ಯಾವ್ದು ಹೇಳ್ರಿ, ಚಿತ್ರ ನಕ್ಷೆಯನ್ನ ಹೇಳಿದೆ, ನಕ್ಷೆಗಳ ವಿಧಗಳನ್ನ ಹೇಳಿದೆ. ಅದಾದ್ಮೇಲೆ ಅದರಲ್ಲಿ ಈಗ ಸ್ಟಾರ್ಟಿಂಗ್ ಯಾವ ಹೇಳಿದೆ, ಪಿಕ್ಟೋಗ್ರಾಫು ಮತ್ತು ಬಾರ್ಗ್ರಾಫು ಅಥವಾ ಚಿತ್ರ ನಕ್ಷೆ, ಸ್ತಂಭ ನಕ್ಷೆಯನ್ನ ನಾನು ಇವತ್ತ ಎಕ್ಸ್ಪ್ಲೇನ್ ಮಾಡಿದೆ. ಹೌದಾ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಏನ್ ಮಾಡ್ತೇನೆ ಹೇಳ್ರಿ, ಡಬಲ್ ಬಾರ್ಗ್ರಾಫ್, ಜೋಡಿ ಸ್ತಂಭ ನಕ್ಷೆ, ಪೈ ನಕ್ಷೆ, ಹೌದಾ ಅವನ್ನೆಲ್ಲವನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣಂತ. ಈಗ ಇಷ್ಟೊತ್ತವರೆಗೂ ಏನ್ ಕಲತ್ರಿ ಅದ್ರ ಮೇಲೆ ನಾನ್ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು, 1 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇಷ್ಟೊತ್ತವರೆಗೂ ನಾನು ನಿಮ್ಗೆ ಅದಕ್ಕೆ ಪದೇ ಪದೇ ಹೇಳ್ತೇನೆ, ಫ್ರಮ್ ಸ್ಟಾರ್ಟಿಂಗ್ ಟು ನೀವ್ ಏನ್ ಮಾಡ್ಬೇಕು, ಫುಲ್ ಅಲರ್ಟ್ ಆಗಿ ಕ್ಲಾಸ್ ಅನ್ನ ಕೇಳ್ಬೇಕು. ಲಾಸ್ಟಿಗೆ ನಾನು ಏನ್ ಮಾಡ್ತಾ ಇರ್ತೇನೆ, ನಿಮಗ MCQ ಕ್ವಶನ್ಸ್ ಗಳನ್ನ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ, ರಸ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ಹೌದಾ ಅಂದ್ರೆ ನೀವು ನಾ ಹೇಳಿದ್ದು ನಿಮಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಯ್ತು, ಎಷ್ಟು ತಿಳ್ಕೊಂಡ್ರಿ ಅನ್ನೋದು ನನಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಆಮೇಲೆ ನಿಮಗ ವೆರಿಫೈ ಆಗ್ತೈತಿ ನಿಮ್ಮ ಏನ್ ಮೈಂಡ್ ಒಳಗೆ ಎಷ್ಟು ನೆನಪು ಉಳಿದಿದೆ, ಎಷ್ಟು ನೆನಪಿಲ್ಲ ಅನ್ನೋದು. ಹೌದಾ ನೋಡೋಣ. ಹಾಗಾದ್ರೆ ಎಲ್ಲರೂ ರೆಡಿ ಇದೀರಿ? ಫುಲ್ ಜೋಶ್ ಒಳಗೆ ನಮ್ಗೆ ಏನ್ ಮಾಡ್ಬೇಕು, ಆನ್ಸರ್ ಅನ್ನ ಕೊಡ್ಬೇಕು ನೀವು. ಹೌದಾ ನೋಡೋಣ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ರಸಪ್ರಶ್ನೆಗಳನ್ನ ಈಗ ಫುಲ್ ಏನಾಗ್ಬಿಟ್ಟಿದೆ, ನೀವೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀರಿ. ಒಬ್ಬರಿಗೆ ನಿದ್ದೆ ಬರ್ತಾ ಇರ್ಬೋದು, ಒಬ್ಬೊಬ್ರಿಗೆ ಮನಿಗ್ ಹೋಗ್ತೇನಿ ಅಂತ ವಿಚಾರ ಇರ್ಬೋದು. ಕರೆಕ್ಟಾ? ಏನಿಲ್ಲ, ಜಸ್ಟ್ ಒಂದೊಂದು 5 to 10 minutes ಅಷ್ಟೇ. ಹೌದಾ ಇದೇನಾಯ್ತು ನಮ್ಗ ಕ್ವಶನ್ ನೋಡ್ರಿ. ಇಲ್ಲಿ ಡಾಟಾ ಹ್ಯಾಂಡ್ಲಿಂಗ್ ಅಂದ್ರೆ ದತ್ತಾಂಶಗಳ ನಿರ್ವಹಣೆ ಅನ್ನೋ ಒಂದು ಟಾಪಿಕ್ ಮೇಲೆ ನಾನು ಇವತ್ತ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ. ಹೌದಾ ಫಸ್ಟ್ ಕ್ವಶನ್ ಅನ್ನ ಓದೋಣ. ಫಸ್ಟ್ ಕ್ವಶನ್, ಚಿಹ್ನೆಗಳನ್ನು ಬಳಸಿಕೊಂಡು ದತ್ತಾಂಶದ ಚಿತ್ರಾತ್ಮಕ ಪ್ರಾತಿನಿಧ್ಯವನ್ನ ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಬಾರ್ಗ್ರಾಫ್, ಆಪ್ಷನ್ ಬಿ ಚಿತ್ರಲಿಪಿ, ಆಪ್ಷನ್ ಸಿ ಪೈ ಚಾರ್ಟ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಇಲ್ಲ. ಹೌದಾ ಸ್ವಲ್ಪದ ಬಹಳ ಕನ್ನಡ ಒಳಗೆ, ತೀರಾ ಕನ್ನಡ ಒಳಗೆ ಇರೋದಕ್ಕೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಿಲ್ಲ. ಚಿತ್ರಗಳನ್ನ ಬಳಸ್ಕೊಂಡು ಚಿತ್ರವನ್ನ ಅಂದ್ರೆ ಅದರಿಂದ ರೆಪ್ರೆಸೆಂಟ್ ಮಾಡುವಂತ ನಕ್ಷೆಗೆ ನಾವ್ ಏನಂತ ಕರಿತೀವಿ, ಆಲ್ರೆಡಿ ಕಲ್ತು ಬಿಟ್ರಿ ನೀವು. ಯಾವುದು? ಚಿತ್ರಲಿಪಿ ಅಥವಾ ಚಿತ್ರಗ್ರಾಫ್ ಅಂತ, ಚಿತ್ರ ನಕ್ಷೆ ಅಂತ ಕರಿತೀವಿ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ right answer for this question. Okay, next. ಡಬಲ್ ಬಾರ್ ಗ್ರಾಫ್ಗಳು ಏಕಕಾಲದಲ್ಲಿ ಡ್ಯಾಶ್ ದತ್ತಾಂಶ ಸೆಟ್ಗಳನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ನಾ ಇದನ್ನ ಇನ್ನೂ ಹೇಳಿಲ್ಲ ನಿಮಗೆ, ಜಸ್ಟ್ ಕ್ವಶನ್ ಇದೆ ನೋಡೋಣ ಅಂತ. ಡಬಲ್ ಬಾರ್ ಗ್ರಾಫ್ಗಳು ಏಕಕಾಲದಲ್ಲಿ, ಡಬಲ್ ಮೀನ್ಸ್ 2, ಅಂದ್ರೆ ಈಗ ಸ್ತಂಭ ನಕ್ಷೆಗಳನ್ನ ಒಂದೊಂದು ಹಾಕಿದ್ರಿ, ಅದೇ ನಿಮಗೆ ಡಬಲ್ ಬಾರ್ ಗ್ರಾಫ್ ಅಥವಾ ಜೋಡಿ ಸ್ತಂಭ ನಕ್ಷೆ. ಆಪ್ಷನ್ ಇಲ್ಲ. ಆಪ್ಷನ್ ಎ ಇಸ್ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ 4, ಆಪ್ಷನ್ ಡಿ ಇಸ್ 4 ಅಂತ ಇದೆ. ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಸ್ತಂಭ ನಕ್ಷೆಯಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಹೌದಾ ಈಗ ನೋಡ್ರಿ, ಆ ಸ್ತಂಭ ನಕ್ಷೆಯನ್ನ ನೋಡ್ರಿ, ಅದು ಏನನ್ನ ಪ್ರತಿನಿಧಿಸ್ತಾರೆ ಹೇಳ್ರಿ ನನಗ. ಜಸ್ಟ್ ಇದು ಆಪ್ಷನ್ ಇಲ್ಲ, ಇದಕ್ಕ ಆನ್ಸರ್, ಕ್ವಶನ್ಗೆ ಆನ್ಸರ್ ಅನ್ನ ಹೇಳ್ಬೇಕು. ಜಸ್ಟ್ ಅದನ್ನ ನೋಡ್ರಿ ನೀವು. ಇಲ್ಲಿ ಏನಾಗಿದೆ, ಕೆಳಗ ಕನ್ನಡ ಒಳಗೆ ಹೇಳ್ಬೋದಾ, ಕೆಳಗ್ ನಿಮಗ ಹಬ್ಬಗಳನ್ನ ಕೊಟ್ಟಿದ್ದಾರೆ. ಕೆಳಗ ಒಂದು ದೀಪಾವಳಿ, ಇನ್ನೊಂದು ಹೋಲಿ, ಇನ್ನೊಂದು ಈದ್ ಮಿಲಾದ್, ಇನ್ನೊಂದು ಕ್ರಿಸ್ಮಸ್ ಅಂತ ಕೊಟ್ಟಿದ್ದಾರೆ. ಇತ್ತಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ ಅಂದ್ರೆ ಅದು ಏನ್ ಹೇಳ್ತಾ ಇದೆ ಅಂದ್ರ, ನಿಮ್ಮ ಕ್ಲಾಸ್ ನಲ್ಲಿ ಫಾರ್ ಎಕ್ಸಾಂಪಲ್ ಕ್ಲಾಸ್ ಒಳಗ ಎಷ್ಟು ಮಕ್ಕಳು ದೀಪಾವಳಿಯನ್ನ ಆಚರಿಸ್ತಾರು, ಎಷ್ಟು ಮಕ್ಕಳು ಹೋಳಿ ಹಬ್ಬವನ್ನ ಆಚರಿಸ್ತಾರು, ಎಷ್ಟು ಮಕ್ಕಳು ಈದ್ ಮಿಲಾದನ್ನ ಆಚರಿಸ್ತಾರು, ಎಷ್ಟು ಮಕ್ಕಳು ಕ್ರಿಸ್ಮಸ್ ಅನ್ನ ಆಚರಿಸ್ತಾರು ಅನ್ನೋದನ್ನ ಆ ಒಂದು ಸ್ತಂಭ ನಕ್ಷೆಯು ನೋಡಿದ್ರೆ ಗೊತ್ತಾಗ್ತೈತಿ, ನಮಗದನ್ನ ಪ್ರತಿನಿಧಿಸ್ತಾ ಇದೆ. ಹೌದಾ ಅಂದ್ರ ಮಕ್ಕಳು ಆಚರಿಸುವಂತಹ ಹಬ್ಬಗಳ ಒಂದು ಇನ್ಫಾರ್ಮೇಶನ್ ಅನ್ನ ಇದು
ಕೊಡ್ತಾ ಇದೆ. ಯಾವುದು? ಸ್ತಂಭ ನಕ್ಷೆ ಅಥವಾ ಬಾರ್ ಗ್ರಾಫ್ ಅನ್ನು. ನೆಕ್ಸ್ಟ್ ಹೌದಾ, ಇದು ಕ್ವಶನ್ ಆನ್ಸರ್. ನೆಕ್ಸ್ಟ್, ಮೇಲಿನ ಸ್ತಂಭ ನಕ್ಷೆಯಿಂದ ದೀಪ ಆಚರಿಸುವ ಮಕ್ಕಳ ಸಂಖ್ಯೆ. ಅಂದ್ರ ಆ ಸ್ತಂಭ ನಕ್ಷೆಯನ್ನ ನೋಡಿ ನೀವೇನ್ ಮಾಡ್ಬೇಕು? ಮಕ್ಕಳ ಸಂಖ್ಯೆಯನ್ನ ಹೇಳ್ಬೇಕು. ಅಲ್ಲೇ ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 20 ಅಂತ ಇದೆ. ಹೌದಾ? ಹಾಗಾದ್ರೆ ದೀಪಾವಳಿಯನ್ನ ಆಚರಿಸುವಂತ ಮಕ್ಕಳ ಸಂಖ್ಯೆಯನ್ನ ನೋಡ್ರಿ. ದೀಪಾವಳಿ ಮೀನ್ಸ್ ದಿವಾಲಿ ಅಂತ ಕೊಟ್ಟಿದ್ದಾರೆ. ಹೌದಾ? ಇಂಗ್ಲಿಷ್ ಒಳಗ ಸಮ್ ಟೈಮ್ ನಾವು ದೀಪಾವಳಿ ಅಂತ ಬರಿತೀವಿ, ಸಮ್ ಟೈಮ್ ದಿವಾಲಿ ಅಂತ ಬರಿತೇವೆ. ಹೌದಾ? ಆಕ್ಚುಲಿ ನಮ್ಗೆ ಅದು ದೀಪಾವಳಿ ಅಂತ ಬರೆದ್ರೆ ಓಕೆ, ದಿವಾಲಿ ಅನ್ನೋದು ಒಂದು ಬೇರೆ ಮೀನಿಂಗ್ ನ ಕೊಟ್ಬಿಡ್ತೈತಿ. ಹೌದಾ? ಅದಿರ್ಲಿ. ಹೌದಾ? ಈಗ ದಿವಾಲಿ ಅಂದ್ರೆ ಇಲ್ಲಿ ಏನಾಗತ್ ನಮ್ಗ? ಎಷ್ಟು ಜನ ಇದಾರ ನೋಡ್ರಿ. ಹಿಂಗ ಕ್ಲಿಕ್ ಮಾಡಿ ಹಿಂಗ ಸೈಡಿಗೆ ಹೋಗ್ರಿ. ಎಷ್ಟು ಜನ ಆಯ್ತು? ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡ್ತು. 15 ಮಕ್ಕಳು. 15 ಮಕ್ಕಳು ದೀಪಾವಳಿ ಹಬ್ಬವನ್ನ ಆಚರಿಸ್ತಾರೋ. ಹಾಗಾದ್ರೆ ನಮ್ಮ ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅತಿ ಹೆಚ್ಚು ಮಕ್ಕಳು ಆಚರಿಸುವ ಹಬ್ಬ ಯಾವುದು? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ಹೋಳಿ, ಆಪ್ಷನ್ ಸಿ ಈದ್ ಮಿಲಾದ್, ಆಪ್ಷನ್ ಡಿ ಕ್ರಿಸ್ಮಸ್ ಅಂತ ಇದೆ. ಅಂದ್ರ ಮತ್ತೆ ನಾವೇನ್ ಮಾಡ್ಬೇಕೀಗ? ಅದೇ ಗ್ರಾಫಿಗೆ ಹೋಗ್ಬೇಕು. ಅಂದಾಗ ನಮಗ್ ಕರೆಕ್ಟ್ ಆನ್ಸರ್ ಸಿಗ್ತೈತಿ. ಅತಿ ಹೆಚ್ಚು ಮಕ್ಕಳು ಯಾವ ಹಬ್ಬವನ್ನ ಈ ಗ್ರಾಫ್ ಅನ್ನ ನೋಡ್ರಿ. ಅತಿ ಹೆಚ್ಚು ಎತ್ತರ ಇರ್ತಕ್ಕಂತ ಸ್ತಂಭ ಯಾವ್ದಿಲ್ಲ? ಹೋಳಿ. ಹೌದಾ? ಹೋಳಿ ಹಬ್ಬವನ್ನ 20 ಜನ ಮಕ್ಕಳು ಆಚರಿಸ್ತಾ ಇದ್ದಾರೆ. ದೇರ್ ಫೋರ್ ಹೋಳಿ ಹಬ್ಬವನ್ನ ಅತಿ ಹೆಚ್ಚು ಮಕ್ಕಳು ನಮಗ ಆಚರಣೆ ಮಾಡ್ತಾ ಇದ್ದಾರೋ. ಹಾಗಾಗಿ ನಮ್ಮ ಆನ್ಸರ್ ಏನಾಗತ್ ನೋಡ್ರಿ? ಆಪ್ಷನ್ ಬಿ ಇಸ್ ದ ಹೋಳಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅತಿ ಕಡಿಮೆ ಮಕ್ಕಳು ಆಚರಿಸುವ ಹಬ್ಬ ಯಾವುದು? ಕಡಿಮೆ ಮಕ್ಕಳು ಆಚರಿಸುವಂತ ಹಬ್ಬ ಯಾವುದು? ಹೋಳಿ, ಆಪ್ಷನ್ ಸಿ ಈದ್ ಮಿಲಾದ್, ಆಪ್ಷನ್ ಡಿ ಕ್ರಿಸ್ಮಸ್. ಹೌದಾ? ಮತ್ತೆ ನಾವೇನ್ ಮಾಡ್ಬೇಕು? ಅಗೇನ್ ಆ ಗ್ರಾಫಿಗೆ ಹೋಗ್ಬೇಕು. ಹೌದಾ? ಆ ಗ್ರಾಫ್ ನೋಡ್ರಿ. ಇಲ್ಲಿ ಕಡಿಮೆ ಮಕ್ಕಳು ಆಚರಿಸುವಂತ ಹಬ್ಬ ಯಾವುದು? ಇಲ್ಲೇ ನೋಡ್ರಿ. ಸ್ವಲ್ಪ ಇದನ್ನ ಎತ್ತರವನ್ನ ನೀವು ಇದನ್ ಮಾಡ್ರಿ, ಕನ್ಸಿಡರ್ ಮಾಡ್ರಿ. ಕಡಿಮೆ ಎತ್ತರ ಇರುವುದು ಯಾವುದು? ಈದ್ ಮಿಲಾದ್. ಈದ್ ಮಿಲಾದ್ ಅನ್ನ ಎಷ್ಟು? ಓನ್ಲಿ 10 ಮಕ್ಕಳಷ್ಟು ಆಚರಣೆ ಮಾಡ್ತಾರೋ. ಹಾಗಾಗಿ ಕಡಿಮೆ ಮಕ್ಕಳು ಆಚರಣೆ ಮಾಡುವಂತಹ ಹಬ್ಬ ಯಾವುದು? ಈದ್ ಮಿಲಾದ್. ಹೌದಾ? ಆಪ್ಷನ್ ಸಿ ಇಸ್ ದ ರೈಟ್. ನೆಕ್ಸ್ಟ್, ಮತ್ತೊಂದು ಚಿತ್ರ ಬಂತು ನಮ್ಗೆ. ಈಗ ಪಿಕ್ಟೋಗ್ರಾಫ್ ಮೇಲೆ ಬಂತು. ಚಿತ್ರ ನಕ್ಷೆಯಿಂದ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಚಿತ್ರ ನಕ್ಷೆಯು ಏನನ್ನು ಪ್ರತಿನಿಧಿಸುತ್ತದೆ? ಅಂದ್ರ ಈಗ ನಿಮಗ ಆ ಚಿತ್ರ ಒಂದು ಗ್ರಾಫ್ ಅನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಇಲ್ಲೇ ಆಕ್ಟಿವಿಟಿ ಕ್ಲಬ್ ಅಂತ ಇದೆ. ಅಂದ್ರ ಏನ್ ಮಾಡಿದಾರ? ಇವನ್ನ ನಿಮ್ಮ ಏನ್ ಡ್ಯಾನ್ಸು, ಆರ್ಟು, ಸಾಹಿತ್ಯ, ಶಿಲ್ಪಕಲೆಗಳಿಗೆ ಒಂದೊಂದು ಗ್ರೂಪ್ ಮಾಡಿದಾರೋ. ಅದ್ರೊಳಗ ಆ ಮಕ್ಕಳು ಎಷ್ಟೆಷ್ಟು ಜನ ಇದಾರು ಅನ್ನೋದು. ಆರ್ಟ್ ಅಂದ್ರ ಕಲೆ. ಹೌದಾ? ನೀವೇನೋ ಚಿತ್ರ ಅಥವಾ ಏನೋ ಒಂದು ಮಾಡ್ತಿರ್ತಿರಲ್ಲ, ಅದು ಆರ್ಟ್ ಅಂತ ಕರಿತೀವಿ. ಅದಕ್ಕ 4 ಜನ ಇದಾರು. ಡ್ಯಾನ್ಸ್ ಒಳಗೆ ಎಷ್ಟು ಜನ ಇದಾರು? 3, 6, 7 ಜನ ಇದಾರು ಡ್ಯಾನ್ಸ್ ಕ್ಲಬ್ ಒಳಗ. ಸ್ಕಲ್ಪ್ಚರ್ ಅಂದ್ರ ಈಗ ಶಿಲ್ಪ ಕಲೆಗಳನ್ನ ಮಾಡ್ತಿರ್ತಾರ ನೋಡ್ರಿ. ಶಿಲ್ಪಗಳನ್ನ ಅಥವಾ ಏನೋ ಒಂದು ಮೂರ್ತಿ ಟೈಪ್ ಏನೋ ಮಾಡ್ತಿರ್ತಾರಲ್ಲ, ಅಲ್ಲಿ 3 ಜನ ಇದಾರು. ಲಿಟ್ರರಿ ಅಂದ್ರ ಸಾಹಿತ್ಯಿಕ ಅಂದ್ರ ಸಾಹಿತ್ಯಗಳನ್ನ ಬರೆಯೋದು ಅಥವಾ ಹಿಂಗ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಮಕ್ಕಳು 4 ಜನ ಇದಾರು. ಅದನ್ನ ಅವರು ತೋರಿಸ್ತಾ ಇದಾರ ಅಂತ ಅರ್ಥ. ಹೌದಾ? ಅಲ್ಲೇ ಯಾವ್ಯಾವ ಆಕ್ಟಿವಿಟಿ ಒಳಗೆ ಎಷ್ಟೆಷ್ಟು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಾರೋ ಅಥವಾ ಅದ್ರದ್ದು ಸಂಖ್ಯೆಗಳನ್ನ ಅದು ಪ್ರತಿನಿಧಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಹೌದಾ? ನೆಕ್ಸ್ಟ್ ಕ್ವಶನ್, ಡ್ಯಾನ್ಸ್ ಕ್ಲಬ್ ನಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ. ಆಪ್ಷನ್ ಎ 4, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 3 ಅಂತ ಇದೆ. ಹಾಗಾದ್ರೆ ಡ್ಯಾನ್ಸ್ ಕ್ಲಬ್ ಅಂದ್ರೆ ಡ್ಯಾನ್ಸ್ ಎಲ್ಲಿದೆ ಅಂತ ಇದೆ? ಡ್ಯಾನ್ಸ್ ಅಂತ ಇದೆ. ಇದ್ರೊಳಗೆ ಇರ್ತಕ್ಕಂತ ಮಕ್ಕಳು ಎಷ್ಟು ಜನ ಇದಾರು? ಈ ಪಿಕ್ಚರ್ ಗಳನ್ನ ಕೌಂಟ್ ಮಾಡಿ. 1, 2, 3, 4, 5, 6, 7. ಹಾಗಾದ್ರೆ ಡ್ಯಾನ್ಸ್ ಕ್ಲಬ್ ನಲ್ಲಿ ಇರ್ತಕ್ಕಂತ ಮಕ್ಕಳ ಸಂಖ್ಯೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅತಿ ಕಡಿಮೆ ಮಕ್ಕಳಿರುವ ಕ್ಲಬ್. ಆಪ್ಷನ್ ಎ ಕಲೆ, ಆಪ್ಷನ್ ಬಿ ನೃತ್ಯ, ಆಪ್ಷನ್ ಸಿ ಶಿಲ್ಪ, ಆಪ್ಷನ್ ಡಿ ಸಾಹಿತ್ಯಿಕ ಅಂತ ಇದೆ. ಕಡಿಮೆ ಮಕ್ಕಳು ಇರ್ತಕ್ಕಂಥದ್ದು ಯಾವ್ದಿದೆ ನೋಡ್ರಿ ಅಲ್ಲಿ?
ಕಡಿಮೆ ಅಂದ್ರ 3 ಇದೆ. 3 ಎಲ್ಲಿದೆ ಅದು? ಶಿಲ್ಪಕಲೆ, ಹೌದಾ? ಅಲ್ಲಿದೆ. ಅದನ್ನ ನಾವು ಕ್ಲಿಕ್ ಮಾಡೋಣ. ಅದ ಆನ್ಸರ್ ನಮ್ದೀಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹೌದಾ? ನೆಕ್ಸ್ಟ್, ಯಾವ 2 ಕ್ಲಬ್ ನಲ್ಲಿ ಮಕ್ಕಳ ಆಯ್ಕೆ ಸಮನಾಗಿದೆ? ಅಂದ್ರ ಅಲ್ಲಿಯೂ ಅಷ್ಟೇ ಜನ ಇರ್ಬೇಕು, ಇಲ್ಲಿ ಎಷ್ಟು ಜನ ಇರ್ಬೇಕು. ಹಾಗಾದ್ರೆ ಯಾವ ಒಂದು ಇದಿದೆ ನೋಡ್ರಿ, ಅಗೇನ್ ನಾವೇನ್ ಮಾಡ್ಬೇಕು? ಮತ್ತೆ ಇಲ್ಲೇ ಈ ಚಿತ್ರಗಳಿಗೆ ಬರೋಣ. ಯಾವ 2 ಅಂದ್ರ ಇಲ್ಲೇ ಆರ್ಟಿಗೂ ಅಷ್ಟೇ ಜನ ಇದ್ದಾರು, ಲಿಟ್ರರಿಗೂ ಅಂದ್ರ ಸಾಹಿತ್ಯಿಕ ಒಂದು ಕ್ಲಬ್ ನಲ್ಲಿ ಅಷ್ಟೇ ಜನ ಇದ್ದಾರು. ನಮ್ಮ ಆನ್ಸರ್ ಏನಾಗತ್ತ ಹಾಗಾದ್ರೆ? ಕಲೆ ಮತ್ತು ಸಾಹಿತ್ಯಿಕ ಕ್ಲಬ್ ನೊಳಗ ಸಮನಾದ ಮಕ್ಕಳು ಇದಾರು, ಹೌದಾ? ಕರೆಕ್ಟಾ? ಸೊ ಇದು ಇವತ್ತಿನ ನಿಮ್ಮ ಒಂದು ಯಾವುದು ಕ್ವಿಜ್ ಇತ್ತು. ಯಾವ ರಿಲೇಟೆಡ್ ಟು ದ ಡಾಟಾ ಹ್ಯಾಂಡ್ಲಿಂಗ್ ಟಾಪಿಕ್ ಆರ್ ದತ್ತಾಂಶಗಳ ನಿರ್ವಹಣೆ ಅನ್ನುವ ಒಂದು ಟಾಪಿಕ್ ಮೇಲೆ ಬರ್ತಕ್ಕಂತ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ರಸಪ್ರಶ್ನೆ ಆಗಿತ್ತು ಅಂತ ವ್ಯಕ್ತಿ, ಹೌದಾ? ಸೊ ಇವತ್ತು ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮ್ಗ ನಾನು ಇವತ್ತಿಷ್ಟೊತ್ತವರೆಗೂ ಏನ್ ಹೇಳಿದೆ ಅದೆಲ್ಲವನ್ನು ಕಾನ್ಸೆಪ್ಟ್ ನಿಮ್ಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಜೋಡಿ ಸ್ತಂಭ ನಕ್ಷೆ, ಪೈ ನಕ್ಷೆ ಯಾವ ರೀತಿ ರಚನೆ ಮಾಡ್ಬೇಕು ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳೋಣ. ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.